ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಇನ್ ಗುಲ್ಬರ್ಗಾ ನ್ಯೂಸ್. ನಾನು ವೈಷ್ಣವಿ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಬೀದರ್ ಸಚಿನ್ ಪಂಚಾಳ್ ಆತ್ಮಹತ್ಯೆ ಪ್ರಕರಣ, ಆಂದೋಲಶ್ರೀ ಹಾಗೂ ಬಿಜೆಪಿ ನಾಯಕರ ಗಂಭೀರ ಆರೋಪ. ಅದ್ದೂರಿಯಾಗಿ ಜರುಗಿದ ಮಾಗಾಂವ್ ಲಿಂಗೈಕ್ಯ ವಿರೂಪಾಕ್ಷ ದೇವರ 45ನೇ ಪುಣ್ಯಸ್ಮರಣೆ. ಪಾಲಿಕೆ ಹೊರಗುತ್ತಿಗೆ ಪೌರ ಕಾರ್ಮಿಕರಿಗೆ ನೇಮಕಾತಿ ಮಾಡುವಂತೆ ಶರಣಪ್ಪ ಇಟ್ಗ ಒತ್ತಾಯ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಅಗಲಿದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಣೆ. ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಗೇಟ್ಗಳನ್ನು ಅಳವಡಿಸುವಂತೆ ರೈತರ ಒತ್ತಾಯ. ಇದೀಗ ವಾರ್ತೆಗಳ ವಿವರ. ಇತ್ತೀಚೆಗೆ ಜಿಲ್ಲೆಯಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಒಂದು ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಕಹಿ ಘಟನೆ ನಡೆಯುತ್ತಿದೆ. ಬೀದರ್ ಜಿಲ್ಲೆಯ ಘಟನೆ ಮನಕುಲ ಮರುಗಿಸುವ ಘಟನೆಯಾಗಿದೆ ಎಂದು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಗೌರವ ಅಧ್ಯಕ್ಷ ಆಂದೋಲ ಮಠದ ಸಿದ್ದಲಿಂಗ ಸ್ವಾಮಿಗಳು ಆರೋಪಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, 26 ವರ್ಷದ ಯುವಕ ಸುದೀರ್ಘ 6 ಪುಟದ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅದೆಲ್ಲವೂ ಕಲಬುರಗಿ ಕಡೆ ಬೆರಳು ಮಾಡಿ ತೋರಿಸುವಂತಿದೆ. ಆತ್ಮಹತ್ಯೆಗೆ ರಾಜು ಕಪ್ನೂರ್ ಮತ್ತು ಗ್ಯಾಂಗ್ ಕಲಬುರಗಿ ಪ್ರತಿಷ್ಠಿತ ವ್ಯಕ್ತಿಗಳ ಹತ್ಯೆಗೆ ಸಂಚು ರೂಪಿಸಲಾಗಿದೆ ಎಂಬುದು ಬಯಲಿಗೆ ಬಂದಿದೆ. ಇದು ಅತ್ಯಂತ ಆಘಾತ ಮತ್ತು ಆಕ್ರೋಶ ಉಂಟಾಗಿದೆ. ಇದು ಹಾಳೆಯಲ್ಲಿ ಬರೆದಿದ್ದಾರೆ ಎಂದು ನಿರ್ಲಕ್ಷ್ಯ ಮಾಡದೆ ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಆಗ್ರಹಿಸಿದರು. ಇನ್ನು ಇವರಿಗೆ ಉಸ್ತುವಾರಿ ಸಚಿವರ ಕೃಪಾಕಟಾಕ್ಷ ಇದೆ ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಸಿಟಿ ರವಿಯನ್ನು ಬಂಧಿಸಿ ಅವರನ್ನು ಅಮಾನವೀಯವಾಗಿ ನಡೆಸಿಕೊಂಡಿದ್ದು, ಮುನಿರತ್ನ ಅವರ ಮೇಲೆ ಮೊಟ್ಟೆ ದಾಳಿ ಘಟನೆಗಳು ಮಾಸುವ ಮುನ್ನವೇ ಬಿಹಾರ್ ಮೀರಿಸುವಂತಹ ಘಟನೆಗಳು ರಾಜ್ಯದಲ್ಲಿ ನಡೆದಿವೆ ಎಂದು ಅವರು ಆರೋಪಿಸಿದ್ದರು. ಬಳಿಕ ಮಾತನಾಡಿದ ಶಾಸಕ ಬಸವರಾಜ ಮತ್ತಿಮೂಡ್ ಅವರು, ಬೀದರ್ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಸಿಬಿಐಗೆ ಒಪ್ಪಿಸುವಂತೆ ಆಗ್ರಹಿಸಿದ್ದಾರೆ. ಡೆತ್ ನೋಟ್ನಲ್ಲಿ ಸುಖಾಸುಮ್ಮನೆ ನನ್ನ ಹೆಸರು ಸೇರಿಸದಂತೆ ಕೊಲೆ ಮಾಡುವುದಾಗಿ 4 ಜನರ ಹೆಸರು ಹಾಕಿದ್ದಾರೆ. ಆದ್ರೆ ನನ್ನ ಹೆಸರು ಹಾಕಿದ್ದು ಯಾಕೆ ಅಂತ ಗೊತ್ತಿಲ್ಲ. ಮೃತ ಯುವಕನ ಕಾಲ್ ಹಿಸ್ಟರಿ ತೆಗೆಯಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದರು. ನಂತರ ಮಾತನಾಡಿದ ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್ ಅವರು, ನಾವು ಬಿಜೆಪಿಯವರು ಇಂತಹ ಬೆದರಿಕೆಗೆಲ್ಲ ಹೆದರುವುದಿಲ್ಲ. ಸರ್ಕಾರದ ವಿರುದ್ಧ ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮನ್ನು ಕೊಲೆ ಮಾಡಲು ಯೋಚಿಸುತ್ತಿದ್ದಾರೆ ಎಂಬುದು ಡೆತ್ ನೋಟ್ನಲ್ಲಿ ಸ್ಪಷ್ಟವಾಗಿ ತಿಳಿದು ಬರುತ್ತಿದೆ. ನಾವು ಜನರಿಗಾಗಿ ಎಂತಹದೇ ಸಮಸ್ಯೆ ಬಂದರೂ ಎದುರಿಸಲು ಸಿದ್ಧವಿದ್ದೇವೆ ಎಂದು ಹೇಳಿದರು. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾ ಇರೋದನ್ನು ತಾವೆಲ್ಲ ನೋಡಿದ್ದೀರಿ. ಹಿಂದೆ ಆದಂತಹ ಘಟನೆಗಳು ಜನರು ಮರೆಯುವಷ್ಟರಲ್ಲಿಯೇ ಪುನಃ ಕಲಬುರಗಿ ಮಹಾನಗರ, ಕಲಬುರಗಿ ಜಿಲ್ಲೆ ರಾಜ್ಯ ಮತ್ತು ದೇಶದ ಗಮನವನ್ನು ಸೆಳೀತಾ ಇದೆ. ಅನೇಕ ಪ್ರಕರಣಗಳನ್ನು ನಾವು ನೀವು ಕೂಡ ನೋಡಿದ್ದೀವಿ.
ಅವೆಲ್ಲವೂ ಮಾಸುವ ಮುನ್ನವೇ ವಿಶೇಷವಾದಂತಹ ಘಟನೆಗಳು ನಮ್ಮ ಕಲಬುರಗಿಯಲ್ಲಿ ನಡೀತಾ ಇದ್ದಾವೆ. ನಿನ್ನೆ ನಡೆದಂತಹ ಬೀದರ್ ಜಿಲ್ಲೆಯಲ್ಲಿನ ಘಟನೆ ಇಡೀ ಮನುಕುಲವೇ ಮರಗಿಸುವಂತಹ ಘಟನೆ. ಕೇವಲ 26 ವಯಸ್ಸಿನ ಯುವಕ ಸುದೀರ್ಘವಾದಂತಹ 6 ಪುಟಗಳ ಡೆತ್ ನೋಟನ್ನು ಬರೆದು ರೈಲಿನ ಹಳಿಗೆ ತನ್ನ ಕತ್ತನ್ನು ಇಟ್ಟು ಸುಸೈಡ್ ಮಾಡ್ಕೊಂಡಿದ್ದಾರೆ. ಆರು ಪುಟಗಳಲ್ಲಿನ ವರದಿಯನ್ನು ಗಮನಿಸಲಾಗಿ ಅದೆಲ್ಲವೂ ಕೂಡ ನಮ್ಮ ಕಲಬುರ್ಗಿಯ ಕಡೆ ಬೆರಳು ಮಾಡಿ ತೋರಿಸಿದೆ. ತನ್ನ ಸುಸೈಡ್ ಲೆಟರ್ನಲ್ಲಿ ತನ್ನ ಸಾವಿಗೆ ಯಾರ್ಯಾರು ಕಾರಣರು ಅನ್ನುವಂತಹ ಹೆಸರುಗಳನ್ನು ಬರೆದದ್ದಲ್ಲದೇನೆ ರಾಜು ಕಪ್ನೂರ್ ಆ್ಯಂಡ್ ಗ್ಯಾಂಗ್, ಕಲಬುರ್ಗಿಯ ಪ್ರತಿಷ್ಠಿತ ವ್ಯಕ್ತಿಗಳ ಹತ್ಯೆಗೆ ಸಂಚು ರೂಪಿಸಿದ್ದಾರೆ ಅನ್ನುವಂಥದ್ದು ಕೂಡ ಇವತ್ತು ಬಯಲಿಗೆಳೆದಿದ್ದಾರೆ. ಜನಪ್ರತಿನಿಧಿಗಳು ಮತ್ತು ರಾಜಕೀಯದಲ್ಲಿ ಬೆಳೆಯುವಂತಹ ಯುವ ಪ್ರತಿಭೆಗಳ ನನ್ನನ್ನು ಸೇರಿಸಿ ಹತ್ಯೆ ಮಾಡಲು ಸಂಚನ್ನು ರೂಪಿಸಿದ್ದಾರೆ ಅನ್ನುವಂತಹದ್ದು ಇಲ್ಲಿ ಕೂತ್ಕೊಂಡಂತಹ ಎಲ್ಲ ಬೆಂಬಲಿಗರಿಗೆ ಬಹಳ ಆಘಾತ ಮತ್ತು ಆಕ್ರೋಶ ಉಂಟು ಮಾಡಿದೆ. ಯಾವ ಕಾರಣಕ್ಕಾಗಿ ಈ ಮುಖಂಡರ ಹತ್ಯೆಯನ್ನ ಮಾಡಬೇಕು ಅಂತ ಇವರು ನಿರ್ಧಾರ ಮಾಡಿದ್ದಾರೆ? ಕೇವಲ ಇದು ಒಂದು ಹಾಳೆಯಲ್ಲಿ ಬರೆದಂತಹ ಬರವಣಿಗೆ ಅಂತ ನಿರ್ಲಕ್ಷ್ಯ ಮಾಡದನೆ ಇದನ್ನ ಗಂಭೀರವಾಗಿ ಜಿಲ್ಲಾಡಳಿತ ಸರ್ಕಾರ ತೆಗೆದುಕೊಳ್ಬೇಕು ಅನ್ನುವಂತಹ ಸೂಚನೆಯನ್ನು ನಾನು ಕೊಡ್ತಾ ಇದ್ದೇನೆ. ಅದರ ಜೊತೆಗೆ ಆ ಯುವಕನನ್ನ ಈ ಗ್ಯಾಂಗ್ ಉಸ್ತುವಾರಿ ಮಂತ್ರಿಗೆ ಭೇಟಿ ಮಾಡಿಸಿದ್ದಾರೆ ಅಂತಲೂ ಕೂಡ ಬರೆದಿದ್ದಾರೆ. ಈ ಗ್ಯಾಂಗ್ನ ಹಿತರಕ್ಷಣೆಗಾಗಿ ಉಸ್ತುವಾರಿ ಮಂತ್ರಿಗಳ ಕೃಪಾ ಕಟಾಕ್ಷ ಈ ಪ್ರಕರಣದಿಂದ ನಮಗೆ ಎದ್ದು ಕಾಣ್ತಾ ಇದೆ. ಇವ್ರ ಲೀಡರೇ ಒದೀರಿ ಹೊಡೀರಿ ಅನ್ಬೇಕಾದ್ರೆ ಇವರ ಅನುಯಾಯಿಗಳು ಅದಕ್ಕಿಂತಲೂ 2 ಹೆಜ್ಜೆ ಮುಂದೆ ಹೋಗಿ ಹತ್ಯೆ ಮಾಡುವಂತಹ ಕೃತ್ಯಕ್ಕೂ ಕೂಡ ಇವ್ರು ಕೈ ಹಾಕ್ತಾ ಇದ್ದಾರೆ. ಯಾಕೆ? ಹಿಂದೆ ಒಂದು ಬಲಾಢ್ಯ ಶಕ್ತಿ ಇದೆ ಅಲ್ಲ ಇವರಿಗೆ. ಆ ಶಕ್ತಿ ಪೊಲೀಸ್ ಇಲಾಖೆ, ನ್ಯಾಯಾಂಗ, ಶಾಸಕಾಂಗದಲ್ಲಿಯೂ ಕೂಡ ಹಸ್ತಕ್ಷೇಪ ಮಾಡುವಂತಹ ಬಲಾಢ್ಯ ವ್ಯಕ್ತಿ. ಹೌದು, ನಮ್ಮ ಕಲಬುರಗಿ ಮಹಾನಗರದ ಮಹಾಜಿಲ್ಲೆ ಇವರಿದ್ದಾರೆ ಅನ್ನುವ ಕಾರಣಕ್ಕಾಗಿ ಆನೆ ನಡೆದದ್ದೇ ದಾರಿ ಅನ್ನುವಂತಹ ರೀತಿಯಲ್ಲಿ ಇವರು ತಮ್ಮ ಕುಕೃತ್ಯಗಳನ್ನು ಸರಣಿ ರೀತಿಯಲ್ಲಿ ಕಲಬುರಗಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಕರ್ನಾಟಕ ಹಿಂದೆ ಕಂಡು ಕೇಳರಿಯದಂತಹ ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ಸಿ.ಟಿ. ರವಿಯವರನ್ನ ಬಂಧಿಸಿ ನಡೆಸಿಕೊಂಡಿರುವಂತಹ ರೀತಿ
ಅದು ಅಕ್ಷಮ್ಯ ಅಪರಾಧ. ಅದು ಮಾಸುವ ಮುನ್ನವೇ ಮುನಿರತ್ನ ಅವರ ಮೇಲೆ ಮೊಟ್ಟೆ ದಾಳಿ. ಅದನ್ನೂ ಕೂಡ ಇನ್ನೇನು ನೆನಪೋಯ್ತು ಅನ್ನುವಷ್ಟರಲ್ಲಿಗೆ ಕಲಬುರಗಿಯಲ್ಲಿ ಇಂತಹ ದುರ್ಘಟನೆ ಬೀದರ್ ಮತ್ತು ಕಲಬುರಗಿ ಮಧ್ಯದಲ್ಲಿ ನಡೀತಾ ಇದೆ ಅಂದರೆ ಕಾನೂನಿನ ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅನ್ನುವಂಥದ್ದು ಇವತ್ತು ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಸಿ ಟಿ ರವರು ಹೇಳ್ತಾ ಇದ್ರು, ರಾತ್ರಿ ಇಡೀ ಎಲ್ಲ ನನ್ನನ್ನು ಸುತ್ತಿಸಿದ್ರು, ಎನ್ಕೌಂಟರ್ ಮಾಡುವಂತಹ ಪ್ಲ್ಯಾನ್ ಇತ್ತು ಈ ಪೊಲೀಸರದ್ದು ಅಂತ ಆರೋಪ ಮಾಡಿದರು. ಅದಕ್ಕೆ ಇಲ್ಲಿಯ ನಮ್ಮ ಮಹಾಮಂತ್ರಿಗಳು ಹೇಳ್ತಾರೆ, ಅರೆ ಎನ್ಕೌಂಟರ್ ಹೇಗಾಗುತ್ತ್ರಿ, ಇದೇನು ಬಿಹಾರ ಅಂತ ಕೇಳಿದರು. ನಾನು ಆ ಮಂತ್ರಿಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ, ನಿಮ್ಮ ತವರು ಕ್ಷೇತ್ರದಲ್ಲಿ ನಡೆಯುವಂತಹ ಘಟನೆಗಳು ಬಿಹಾರಕ್ಕಿಂತಲೂ ಹೊರತಾಗಿಲ್ಲ. ನೀವು ನಿಮ್ಮ ಗ್ಯಾಂಗ್ ಬಿಹಾರ ರೀತಿಯಲ್ಲಿ ಬೆದರಿಕೆ ಹಾಕ್ತಾ ಇದ್ದೀರಿ ಹೋರಾಟಗಾರರಿಗೆ, ಯುವ ರಾಜಕಾರಣಿಗಳಿಗೆ, ಶಾಸಕರಿಗೆ. ನೀವೆಲ್ಲ ತಿಹಾರ್ ಜೈಲಿನಲ್ಲಿರಬೇಕಾದಂಥವ್ರು ಇವತ್ತು ವಿಧಾನಸೌಧದಲ್ಲಿದ್ದೀರಿ. ನೀವು ಇದು ಎನ್ಕೌಂಟರ್ ಮಾದರಿಯಲ್ಲಿ ಅಲ್ವಾ? ನೀವು ಅಧಿಕಾರಕ್ಕೆ ಬಂದ ಮೇಲೇನೆ ಜೇವರ್ಗಿ ತಾಲೂಕಿನಲ್ಲಿ ಫೇಕ್ ಫೈರಿಂಗ್ ಮಾಡಿದರು. ಪೂಜ್ಯ ಸ್ವಾಮಿಗಳು ಕೂಡ ಈಗಾಗಲೇ ಎಲ್ಲ ವಿವರಗಳನ್ನು ನಿಮ್ಮ ಮುಂಬಡೆ ಇಟ್ಟಾರಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ವಿಶೇಷವಾಗಿ ಸ್ವಾಮೀಜಿಯವರು ಸೇರಿ ಮತ್ತು 3 ಮಂದಿ ಹೆಸರುಗಳನ್ನು ಆ ಯಾರು ವ್ಯಕ್ತಿ ಸುಸೈಡ್ ಮಾಡ್ಕೊಂಡಿದ್ದಾನ ಅವನು ಇದರಲ್ಲಿ ಕೂಡ ಇವರು ಚರ್ಚೆ ಮಾಡ್ತಕ್ಕಂಥ ವಿಷಯಗಳು ಏನೇನಿದೆ ಅಂತಕ್ಕಂಥ ಕೂಡ ಡೆತ್ ನೋಟಲ್ಲಿ ಕೂಡ ಬರೆದಿದ್ದು ನಾವೆಲ್ಲರೂ ಕೂಡ ನೋಡಿದ್ದೀರಿ. ಅದರಲ್ಲಿ ಸ್ವಾಮೀಜಿಯವರಾಗಿರ್ಬೋದು, ಚಂದು ಪಾಟೀಲ್ ಆಗಿರ್ಬೋದು, ನಾನಾಗಿರ್ಬೋದು ಅಥವಾ ಮಣಿಕಂಠ ರಾಠೋಡ್ ಆಗಿರ್ಬೋದು, ಇವರೆಲ್ಲ 4 ಜನ ಕೂಡ ಕೊಲೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಸಂಚು ಮಾಡಿ ಒಬ್ಬ ಸೊಲಾಪುರದವ ಒಬ್ಬ ಅಕ್ಲೂಸ್ದವ ಅಂತಕ್ಕಂಥ ಇಬ್ಬರಿಗೆ ಸುಪಾರಿ ಕೊಟ್ಟಾರಂತಕ್ಕಂಥದ್ದು ಕೂಡ ಈಗಾಗಲೇ ಆ ಡೆತ್ ನೋಟಲ್ಲಿ ಕೂಡ ಬರೆದಿದ್ದಾರೆ. ನಾವು ಯಾವುದೇ ವಿಷಯಗಳು ಇವತ್ತು ನಾವು ಅಪೋಸಿಷನ್ಲಿದ್ದರೂ ಯಾವುದೇ ಕೂಡ ಸರ್ಕಾರ ತಪ್ಪು ಮಾಡಿದಂಥ ಕೆಲಸಗಳು ಜನರೇ ಮುಡಿಸ್ತಕ್ಕಂಥ ಕೆಲಸ ಮತ್ತು ಸರ್ಕಾರ ಕೇಳ್ತಕ್ಕಂಥ ನಮ್ಮ ಕರ್ತವ್ಯದ ನಾವು ಮಾಡ್ತಾ ಇದ್ದೀವಿ. ಅದನ್ನು ಕೂಡ ನಾವು ಮಾತಾಡಬಾರ್ದ, ಸರ್ಕಾರ ಏನೇ ತಪ್ಪು ಮಾಡಿ ಕೆಲಸಗಳು ಮಾಡಿದ್ರು ಸರ್ಕಾರ ಈ ರೀತಿ ತಪ್ಪು ಮಾಡಿದಂತ ನಾವು ಕೇಳಬಾರ್ದ, ಅಥವಾ ಅವ್ರ ಬಗ್ಗೆ ನಾವು ಏನೋ ಮಾತನ್ನು ಕೂಡ ಆಡಬಾರ್ದ. ಇದು ಎಲ್ಲನೂ ಕೂಡ ನಾವು ಮಾತಾಡಿದಕ್ಕೆ ಇವ್ರಿಗೆಲ್ಲ ಮುಗಿದೋಯ್ತು, ಇನ್ನು ಮಾತ್ರ ಯಾರು ಮಾತಾಡೋರು ಇರಲ್ಲ ಅಂತಕ್ಕಂಥದ್ದು ಕೂಡ ಆ ಮಟ್ಟಿಗೆ ಕೂಡ ಚರ್ಚೆ ಮಾಡ್ಯಾರ ಅಂತಕ್ಕಂಥದ್ದು ಕೂಡ ನನಗೆ ಗೊತ್ತಾಗಿದ್ದ ವಿಷಯ ತಮ್ಮ ಅದು ಹೇಳಕ್ಕೆ ಬಯಸ್ತಾ ಇದ್ದೆ. ಇವತ್ತು ಸೊಲ್ಲಾಪುರ ಇದಕ್ಕೆಲ್ಲ CBI ತನಿಖೆ ಆಗಬೇಕು. ಅವ್ರ ಕಾಲ್ ಲಿಸ್ಟ್ ತೆಗಿಬೇಕು. ಆ ಹುಡುಗಂದ ಏನು ಸುಸೈಡ್ ಮಾಡ್ಕೊಂಡನ್ನ ಸಚಿನ್ ಅವನ ಕಾಲ್ ಲಿಸ್ಟ್ಗಳು ಇವ್ರ ಕಾಲ್ ಲಿಸ್ಟ್ಗಳು ತೆಗೆದು ಅದು CBI ತನಿಖೆ ಆಗಬೇಕು. ಇದರಲ್ಲಿ ತಪ್ಪಿಸ್ತಾರೆ ಯಾರು ಕೂಡ ಕಠಿಣವಂಥ ಕ್ರಮ ಆಗಬೇಕಂತಕ್ಕಂಥದ್ದು ಕೂಡ ಈಗಲೇ ಪೂಜ್ಯ ಗುರುಗಳು ಕೂಡ ಹೇಳಿದ್ದಾರೆ. ಇದ್ರ ಜೊತೆಯಲ್ಲಿ ಇವತ್ತು ನಾವು ಏನೇ ಕೂಡ ಜನಪ್ರತಿನಿಧಿಗೆ ಅವ್ರು ಯಾರನ್ನ ಅಂದಿಸ್ತಾರೆ ಅಂತಂದ್ರೆ ನಾವೇನು ಕೂಡ ಅಂಜು ಮನೆ ಕೊಡ್ತಕ್ಕಂಥವ್ರಲ್ಲ. ನಾವು ಜನರ ಸೇವೆ ಮಾಡ್ಲಿಕ್ಕೆ ಬಂದಿದ್ದೀವಿ, ಜನರು ನಮ್ಗೆ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಎಲ್ಲಿ ತನಕ ಇರ್ತೇವಲ್ಲ ಜನರ ಸೇವೆ ಮಾಡ್ಲಿಕ್ಕೆ ಕೂಡ ನಾವು ಸದಾ ಸಿದ್ಧವಾಗಿದ್ದೇವೆ ಅಂತಕ್ಕಂಥ ಕೂಡ ಹೇಳಕ್ಕೆ ಬಯಸ್ತಾ ಇದ್ದೀನಿ ನಿಮಗೆ. ಇದರ ಅನೇಕ ರೀತಿಯಲ್ಲಿ ಕೂಡ ಅದರ ಚರ್ಚೆ ಆಗಿದ್ದು ಈ ಕೆಲವು ದಿನ ನೋಡಿದ್ರಿ ನೀವು. ಮೊನ್ನೆ ವಿಧಾನಸೌಧ ನಮ್ಮ ಸುವರ್ಣಸೌಧದಲ್ಲಿ ಬೆಳಗಾವಿದಂಥ ವಿಷಯ ನೋಡಿದಿರಿ, ಮುನಿರತ್ನವರಾಗಿದ್ದು ನೋಡಿದಿರಿ. ಅವತ್ತು ನಿನ್ನೆ ಇಲ್ಲದಂಥ ಬೀದರ್ ಜಿಲ್ಲೆಯಲ್ಲಿ ಬಾಲ್ಕಿದ ಹುಡುಗ ಸಚಿನ್ ಅಂತ ಆತ್ಮಹತ್ಯೆ ಮಾಡ್ಕೊಂಡು ನೋಡಿರ್ಬೋದು. ಈ ರೀತಿ ಅನೇಕ ಘಟನೆಗಳು ಇದೇ ರೀತಿ ನಡೆದಿದ್ರೆ ಮುಂದೆ ಸರ್ಕಾರ ಯಾವ ರೀತಿ ಕ್ರಮ ತಗೋತಾ ಇದೆ, ಯಾವುದೇ ವಿಷಯಗಳು ಅವ್ರಿಗೆ ಬೇಕಾಗಿದ್ದು ಯಾವುದೇ ತನಿಖೆ ಆಗೋದಿಲ್ಲ. ಅವ್ರಿಗೆ ಯಾವ್ದು ಬ್ಯಾಡ್ದಾಗಿರ್ತದೆ ನಾವು ಯಾವುದೇ ಕೂಡ ಅದರಲ್ಲಿ ಭಾಗವಹಿಸಿ ಅದಕ್ಕೆ ಆದಷ್ಟು ಬೇಗನೆ ತನಿಖೆ ಆಗಬೇಕು, FIR ಆಗಬೇಕು, ಅವ್ರು ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಅನೇಕ ಘಟನೆಗಳು ಗುಲ್ಬರ್ಗದಲ್ಲಿ ನಡೆದಂಥ ಘಟನೆಗಳನ್ನು ನೋಡಿದಿರಿ. ಅವಕ್ಕೆ ಯಾವಕ್ಕೂ ಕೂಡ ತನಿಖೆ ಇಲ್ಲ, ಯಾವುದೇ ಕೂಡ ಏನು ಆಗದಂಥವಕ್ಕೆ ಅದಕ್ಕೆ FIR ಮಾಡಿ ಅವ್ರಿಗೆ ಅರೆಸ್ಟ್ ಮಾಡಿ ಒಳಗೆ ಕಳಿಸ್ತಕ್ಕಂಥದ್ದಕ್ಕೂ ಕೂಡ ನೀವು ನೋಡಿದಿರಿ. ಈ ರೀತಿ ಅನೇಕರಲ್ಲಿ ಇದರ ಇಷ್ಟಕ್ಕೆ ಬಿಡೋದಿಲ್ಲ. ಇದು ಈಗಾಗಲೇ CBI ತನಿಖೆ ಆಗಬೇಕಂತಕ್ಕಂಥ ಕೂಡ ನಮ್ಮ ಒತ್ತಾಯ ಇದೆ. ಮತ್ತು ಆ ಸಚಿನ್ ಅಂತಕ್ಕಂಥ ಹುಡುಗನ್ನು ಕಾಲ್ ಲಿಸ್ಟ್ಗಳು ತೆಗೆದು ಅವ್ನು ಕೂಡ ಯಾರೇ ಸಂಪರ್ಕದಲ್ಲಿ ಇವ್ರ ಜೊತೆ ಏನೇನು ಸಂಪರ್ಕದಲ್ಲಿ ಅದಾರ ಅದ್ರ ಜೊತೆಯಲ್ಲಿ ಸೊಲಾಪುರದ ಯಾರಿಬ್ಬರು ಹೆಸರು ಹೇಳಿದಾನೆ ಆಲ್ರೆಡಿ. ಅದರಲ್ಲಿ ಒಬ್ಬ ಸುಜೇವಾಲ ಮತ್ತು ಇನ್ನೊಬ್ಬ ಮನೋಜ್ ಅಂತಕ್ಕಂಥದ್ದು ಕೂಡ ಒಬ್ಬ ಅಕ್ಲೂಸ್ದ ಒಬ್ಬ ಸೊಲಾಪುರದ ಅಂತ ಕೂಡ ಹೇಳಿದ್ದಾರೆ. ಅವ್ರಿಗೆ ಕೂಡ ಆದಷ್ಟು ಅದು ಬೇಗನೆ ಅರೆಸ್ಟ್ ಮಾಡಬೇಕು, ಅವರು ಕೂಡ ತನಿಖೆ ಮಾಡಬೇಕಂತಕ್ಕಂಥ ಕೂಡ ನಮ್ಮ ಆಗ್ರಹ ಇದೆ ಅಂತ ತಮ್ಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಏನಂದ್ರೆ ಯಾರು ಕೊಟ್ಟ ಅಂತಕ್ಕಂಥ ಕೂಡ ಡೆತ್ ನೋಟಲ್ಲಿ ಬರ್ದಿದ್ದು ನೀವು ನೋಡಿರಲ್ಲೆಲ್ಲನೇ. ಯಾರೆದುರು ಚರ್ಚೆ ಆಗಿತ್ತು, ಯಾರೆದುರು ಚರ್ಚೆ ಆಗಿಲ್ಲ, ಅವರು ಚರ್ಚೆ ಆಗಿದೆ ಡೆತ್ ನೋಟಲ್ಲಿ ಬರೆದು ಸತ್ತಿದ್ದಾನೆ ಅವನು.
ಇಲ್ಲಪ್ಪ ಸಚಿನ್ ಅಂತಕ್ಕಂಥದ್ದು ಕೂಡ ನಮಗಂತೂ ಪರಿಚಯ ಇಲ್ಲ, ನಾವಂತೂ ನೋಡೇ ಇಲ್ಲ, ಒಂದಿನೂ ಕೂಡ ಒಳಗೆ ಕುಂತೋರಲ್ಲ ನಿಂತೋರಲ್ಲ ನಾವು. ಅವ್ರ ಜೊತೆ ಇರ್ತಕ್ಕಂಥ ವ್ಯಕ್ತಿನೇ ಅವ್ರ ಎದುರು ಚರ್ಚೆ ಮಾಡಿದ್ದೆ, ಯಾರ್ಯಾರು ಎದುರು ಚರ್ಚೆ ಅವ್ರದ್ದು ಹೆಸರು ಬರೆದಿದ್ದನ್ನು, ಯಾರ್ಯಾರಿಗೆ ಸುಪಾರಿ ಕೊಟ್ಟರಂತ ಅವ್ರದ್ದು ಹೆಸರು ಕೂಡ ಬರ್ದು ನೀವು ನೋಡಿದಿರಿ ಆಲ್ರೆಡಿ. ಈಗ ಅದಕ್ಕೆ ನಮ್ದು ಇಷ್ಟೇ ಆಗ್ರಹ, ಇದು ಈಗಾಗಲೇ ನಾವು ಕೂಡ CBI ತನಿಖೆ ಆಗ್ಬೇಕಂತ ಕೂಡ ನಾವು ಕೂಡ ರಾಜ್ಯಪಾಲರು ದೂರು ಕೊಡೋರಿದ್ದೇವೆ. ಅವ್ರು ಕೂಡಿ ಏನು ಮಾಡಿದ್ದಾರೆ ನಮ್ಗೆ ಅದಕ್ಕೆ ಏನೂ ಸಂಬಂಧ ಇಲ್ಲ. ಒಂದು ಡೆತ್ ನೋಟ್ನಾಗ ಪೇಜ್ ನಂಬರ್ 5ನಾಗ ನಮ್ಮದು ಆಂದೋಲನ ಶ್ರೀಗಳು, ಶಾಸಕರಾದ ಮತ್ತೆಮೂಡವರು ಮತ್ತು ಮಣಿಕಂಠ ರಾಥೋಡ್ದು ಇವ್ರು 4 ಹೆಸರು ಉಲ್ಲೇಖನೆ ಮಾಡ್ಯಾರ. ಪೂರಾ ಗುಲ್ಬರ್ಗ, ಬೀದರ್, ಯಾದಗಿರಿ ಜಿಲ್ಲೆಗೆ ಗೊತ್ತಿದೆ, ಮನಿ ಗೊತ್ತಿದೆ ರಾಜು ಕಪ್ನೂರ್ ಯಾರಿದ್ದಾನೆ, ಅವ ಏನು ಮಾಡ್ತಾ ಇದ್ದಾನೆ. ನಾಗು ಭೂಜನ್ ಅವ್ರು ಇಬ್ಬರು ಕಲ್ತಿ ಕಲಬುರ್ಗಿ ಜಿಲ್ಲೆ ಬೀದರ್ ಯಾದಗಿರಿನಾಗ ಎಕ್ಸ್ಟಾರ್ಷನ್, ಹನಿ ಟ್ರ್ಯಾಪ್, ಲ್ಯಾಂಡ್ ಗ್ಯಾಬರಿಂಗ್ ಆ್ಯಂಡ್ ಡ್ರಗ್ಸ್ ಈ ಎಲ್ಲನಾಗ ಅವ್ರು ಇನ್ವಾಲ್ವ್ ಇದ್ದಾರೆ. ಬಟ್ ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಅಲೌಡ್ ಇಲ್ಲ, ಪರ್ಮಿಷನ್ ಇಲ್ಲ ಅವ್ರಿಗೆ ಕ್ವಶನ್ ಕೇಳಂಗೆ. ತಮ್ಮ ಎಲ್ಲರಿಗೆ ಗೊತ್ತಿದ್ದಂಗೆ ಅವ್ರು ಯಾರು ಆಪ್ತರಿದ್ದಾರೆ, ಅವ್ರ ಹಿಂದೆ ಯಾರಿದ್ದಾರೆ, ಅವ್ರು ಯಾರು ಸಪೋರ್ಟರ್ ಇದ್ದಾರೆ. ಇದು ಬೆಂಗಳೂರದವ್ರಿಗೆ ಒಂದು ವಿಷಯ ಅನಿಸಿರ್ಬೋದು, ಕಲಬುರಗಿನಾಗ ಏನಾಯ್ತು ಇದು ಅಂತೇಳಿ. ರಾಜು ಕಪ್ನೂರ್ ಆ್ಯಂಡ್ ನಾಗು ಭುಜನ್ ಅವರಿಬ್ಬರು ಕಲ್ತಿ 5 ವರ್ಷ ಹಿಡಿದು ನಡೆಸಿದರು. ನಮ್ಮ ಸರ್ಕಾರ ಇದ್ದಾಗ ನಾವು ಅಧಿಕಾರ ಇದ್ದೆವು, ನಾವು ಚೇರ್ಮನ್ ಇದ್ದೆವು. ಪ್ರತಿ ಸತಿ ಕಮಿಷನರ್ ಅವ್ರಿಗೆ ಹೋಗ್ತಾರ ಕುಂತು ಟಿಪ್ ಕೊಡ್ತಿದ್ದೆವು, ಈ ಥರ ಮಾಡ್ತಾರಂತೇಳಿ ಕಂಟ್ರೋಲ್ನಾಗಿತ್ತು. ಕಾಂಗ್ರೆಸ್ ಸರ್ಕಾರ ಬಂದು ಹಿಡಿದು ಕಂಟ್ರೋಲ್ ಹೋಗಿದೆ. ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಇದೆ, ಅವ್ರೀಗ ಏನೂ ಮಾಡೋಂಗಿಲ್ಲ, ಅವ್ರಿಗೆ ಕ್ವಶನ್ ಮಾಡೋಂಗಿಲ್ಲ. ಅವ್ರು ಏನೇ ಮಾಡಲಿ ಸರ್ಕಾರ ಬಂದು ಹಿಡಿದು 60ಕ್ಕಿಂತ ಹೆಚ್ಚು ಕೊಲೆ ಆಗಿದೆ. ಅದರ ಬಾರ್ಯಾಗ ಇನ್ಚಾರ್ಜ್ ಮಿನಿಸ್ಟ್ರ್ ಏನೂ ಮಾತಾಡೋಂಗಿಲ್ಲ. ನಾನು ನಿಮಗೆ 200% ಗ್ಯಾರಂಟಿ ಕೊಡ್ತೀನಿ. 200% ಗ್ಯಾರಂಟಿ ಕ್ಲೀನ್ ಚಿಟ್ ಕೊಡ್ತಾರೆ ಅವರಿಬ್ಬರೀಗ. ಯಾಕಂತಂದರೆ ಕ್ಲೀನ್ ಚಿಟ್ ಕೊಡಲಿಲ್ಲ ಅಂತಂತಂದರೆ ನ್ಯಾಷನಲ್ನಾಗ ಡಿಸ್ಟರ್ಬ್ ಆಗ್ತದೆ. ನ್ಯಾಷನಲ್ ಡೆಲ್ಲಿನಾಗ ಇವ್ರಿಗೆ ಏನರೇ ಒಂದು ಪ್ರೂವ್ ಮಾಡಿ, ಇವ್ರಿಗೆ ಬಂಧನೆ ಮಾಡಿ, ಇವ್ರು ಇನ್ವಾಲ್ವ್ ಇದ್ದಾರೆ ಅಂತೇಳಿ ಆದ್ರಂತಂದರೆ ಇಫೆಕ್ಟ್ ನ್ಯಾಷನಲ್ನಾಗ ಆಗ್ತದಂತೇಳಿದು ಏನೂ ಆಗಲ್ಲ. ನಾವು ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಸಲಕ್ಕೆ ನಾವು ಕೆಲಸ ಮಾಡ್ತೇವೆ, ಜನ ಸಲಕ್ಕೆ ಕೆಲಸ ಮಾಡ್ತೇವೆ. ಯಾವ ಪಕ್ಷ ನೋಡಲ್ಲ, ನಾವು ಯಾವ ಜಾತಿ ನೋಡಲಾದೆ ಕೆಲಸ ಮಾಡ್ಕೋತಾ ಇದ್ದೇವೆ. ಇಷ್ಟೆಲ್ಲ ಆದ್ಮೇಲೂ ನಮಗೆ ಜೀವ ತಗೋಬೇಕು, ನಮಗೆ ಸುಪಾರಿ ಕೊಡಬೇಕು, ನಮಗೆ ಮರ್ಡರ್ ಮಾಡಿಸ್ತೀನಿ ಅಂತಂತಂದರೆ ನಾವು ತಯಾರಿದ್ದೆವು, ನಾವು ಬದ್ಧರಿದ್ದೆವು. ನಿಮ್ಮ ಹತ್ರ ಏನು ದಮ್ಮಿದೆ ನೀವು ಮಾಡಿರಿ, ನಮ್ಮ ಹತ್ರ ಏನಿದೆ ನಾವು ಮಾಡಿ ತೋರಿಸು. ನಾವು ಯಾವಾದಕ್ಕೂ ಅಂಜೋಕ್ಕಿಲ್ಲ. ಮತ್ತೊಮ್ಮೆ ಕ್ಲಿಯರಾಗಿ ಹೇಳ್ತೀನಿ, ಆಂದೋಲನ ಶ್ರೀಗಳಿದ್ದಾರೆ, ನಮ್ಮ ಅಧ್ಯಕ್ಷರಿದ್ದಾರೆ. ಈ ಕೇಸ್ ಇಲ್ಲಿಗೆ ಕ್ಲೋಸ್ ಮಾಡ್ತಾರ. ಆಲ್ರೆಡಿ ನೀವು ನೋಡಿದ್ದೀರಿ ಎಷ್ಟು ಕ್ಯೂಟಾಗಿ ಒಂದು ಬೈಟ್ ಕೊಟ್ಟಿದ್ದಾನವ. ಯಾರು ಹೇಳಿದ್ದಾರೆ ಇದು? ಪೊಲೀಸವರೇ ಅಡ್ವೈಸ್ ಮಾಡಿರ್ತಾರೆ ಅವರಿಗೆ. ಕ್ಲಿಯರ್ ಇನ್ಸ್ಟ್ರಕ್ಷನ್ ಇರ್ತದೆ ಪೊಲೀಸಿಗೆ, ಏನೇ ಮಾಡಬೇಕು ಇವ್ರಿಗೆ ಕ್ಲೀನ್ ಚಿಟ್ ಕೊಡಬೇಕು. ಸುಸೈಡ್ ಆದವನೇ ಅವನು ತಪ್ಪದ, ಸುಸೈಡ್ ಆದವನೇ ಇವರಿಗೆ ಮೋಸ ಮಾಡ್ಯಾನ, ಸುಸೈಡ್ ಆದವಂದೇ ಎಲ್ಲ ತಪ್ಪದ, ಇವಂದು ಏನೂ ಇಲ್ಲ. ಮತ್ತು ಸುಸೈಡ್ ಆದವೇ ನಾಳೆಗೆ ಇವ್ರು ಏನು ಸ್ಟೋರಿ ಹುಡ್ತಾರ. ಇವ್ರು 4 ಮಂದಿ ಬಲ್ಲ ಅವ ಸಾಲಾಗಿಲ್ಲ ತೊಗೊಂಡಿರ್ಬೇಕು, ಇವ್ರು 4 ಮಂದಿ ಕೂಡ ಏನರೇ ಸಮಸ್ಯೆ ಆಗಿರಬೇಕು, ಅದಕ್ಕೆ ಅದು ಮಾಡ್ಯಾನಂತೇಳಿ ಮಾಡ್ತಾರಂತಂತೇಳಿ. ವಿ ಡೋಂಟ್ ಹ್ಯಾವ್ ಟ್ರಸ್ಟ್ ಇನ್ ದಿ ಲಾ, ವಿ ಡೋಂಟ್ ಟ್ರಸ್ಟ್ ಹ್ಯಾವ್ ಇನ್ ದಿ ಕಾಂಗ್ರೆಸ್ ಮ್ಯಾಗ್ರೆ ನಮ್ಗೆ ಒಟ್ಟ ಭರೋಸಾ ಇಲ್ಲ, ಜನಗೂ ಭರೋಸಾ ಇಲ್ಲ ಅಂತ ಹೇಳಕ್ಕೆ ಬಯಸ್ತೀನಿ. ಅದಕ್ಕೆ ನಮಗರೆ ಇದ್ರ ಮ್ಯಾಗ ಏನೂ ಇಲ್ಲ. ನಾವು ಭಾರತೀಯ ಜನತಾ ಪಾರ್ಟಿಯವರು ಇದ್ದೆವು, ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ಹೆದರಂಗಿಲ್ಲ. ಬಟ್ ಯಾವ ಹುಡುಗ ತನ್ನ ಜೀವ ಕೊಡ್ತಾ ಇದ್ದಾನ ಅವ್ರ ಕೂಡನೇ ಇದ್ದಾನವ. 1.5 ವರ್ಷ ಆಯಿತು ಕಂಟಿನ್ಯೂಸ್ ಆಗಿ ಪಾರ್ಟಿ ಮಾಡಿದ್ದಾರೆ, ರಾತ್ರಿ ಬೆಳಗನ ಕೂತಿದ್ದಾರೆ. ಮತ್ತು ಅಲ್ಲಿ ಅಲ್ಲೋಕನೆ ಮಾಡಿರ್ತಾರೆ, ಪ್ಲ್ಯಾನಿಂಗ್ ಆಗಿರ್ತದ, ಚರ್ಚೆ ಆಗಿರ್ತದ, ಸುಪಾರಿ ಕೊಡೋ ಪ್ಲ್ಯಾನ್ ಆಗಿರ್ತದ, ಯಾರೋ ಹೇಳಿರ್ಬೋದು, ಅದ್ರ ತಕ್ಕ ಮಾಡಿರ್ಬೋದು. ಅವ್ರಿಗೆ ಬಿಟ್ಟಿದ್ದ ವಿಷಯ ಅಂತಂತ ಹೇಳಕ್ಕೆ ಬಯಸು. ನಾವು ಯಾವುದಕ್ಕೆ ನಾವು ಹೆದರಂಗಿಲ್ಲ ಅಂತಂತೇಳಿ ನಾವು ನಮ್ಮ ಕೆಲಸ ಏನಿದೆ ಜನ ಸೇವೆ ಮಾಡೋದು, ನಾವು ಜನ ಸೇವೆ ಮಾಡ್ಕೋತಾ ಇರ್ತೀವಿ ಅಂತೇಳಿ ನಾನು ಮಾತಾಡಿದೆ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ರೆದ್ದೇವಾಡಿ, ಮಾಜಿ ವಿಧಾನ ಪರಿಷತ್ ಸದಸ್ಯ ಅಮರನಾಥ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಸುಕ್ಷೇತ್ರ ಮಾಗಾವ್ನಲ್ಲಿರುವ ಶ್ರೀ ಕಳ್ಳಿಮಠ ಸಂಸ್ಥಾನದಲ್ಲಿ ಲಿಂಗೈಕ್ಯ ಪೂಜ್ಯ ವಿರೂಪಾಕ್ಷ ಶಿವಾಚಾರ್ಯ ಮಹಾಸ್ವಾಮಿಗಳ 45ನೇ ಪುಣ್ಯ ಸ್ಮರಣೋತ್ಸವ, ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ, ಕಳಸಾರೋಹಣ ಹಾಗೂ ಪೂಜ್ಯರ ಗ್ರಂಥ ಬಿಡುಗಡೆ ಸೇರಿದಂತೆ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸತತ 8 ದಿನಗಳ ಕಾಲ ಅದ್ದೂರಿಯಾಗಿ ಜರುಗಿದವು.
ಕಮಲಾಪುರ ಭಾಗದ ಪ್ರಸಿದ್ಧ ಮಹಾಗಾಂವ್ ಕಳ್ಳಿಮಠ ಸಂಸ್ಥಾನದಲ್ಲಿ ಲಿಂಗೈಕ್ಯ ಪೂಜ್ಯ ಗುರುಲಿಂಗ ಶಿವಾಚಾರ್ಯರ ಮಹಾಸ್ವಾಮಿಗಳ ಕೃಪಾಶೀರ್ವಾದದಿಂದ ಪರಮ ಪೂಜ್ಯ ಶ್ರೀ ವಿರೂಪಾಕ್ಷ ದೇವರ ಅಪ್ಪಣೆಯಂತೆ ಸಕಲ ಭಕ್ತಾದಿಗಳ ಸಮ್ಮುಖದಲ್ಲಿ ಲಿಂಗೈಕ್ಯ ಪೂಜ್ಯ ವಿರೂಪಾಕ್ಷ ಶಿವಾಚಾರ್ಯರ ಮಹಾಸ್ವಾಮಿಗಳ 45ನೇ ಪುಣ್ಯ ಸ್ಮರಣೆ ನಿಮಿತ್ತ ಮೂರ್ತಿ ಪ್ರತಿಷ್ಠಾಪನೆ, ಕಳಸಾರೋಹಣ, ಪುರಾಣ ಪ್ರವಚನ, ಪೂಜ್ಯರ ಗ್ರಂಥ ಬಿಡುಗಡೆ ಸಮಾರಂಭವು ವಿಜೃಂಭಣೆಯಿಂದ ಜರುಗಿತು. ಕಲಬುರಗಿ ಸೇರಿದಂತೆ ನಾನಾ ಕಡೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಶ್ರೀಮಠಕ್ಕೆ ಆಗಮಿಸಿ ದೇವರ ದರ್ಶನವನ್ನು ಪಡೆದುಕೊಂಡರು. ಇನ್ನು ಸಮಾರಂಭದಲ್ಲಿ ಉಚಿತ ನೇತ್ರ ತಪಾಸಣೆ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಮಕ್ಕಳ ಪ್ರತಿಭಾ ಪುರಸ್ಕಾರ ಸಮಾರಂಭ, ಶ್ರೀಗಳ 4ನೇ ತುಲಾಭಾರ, ಯೋಗಾಸನ ಹಾಗೂ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರಶಸ್ತಿ ಪ್ರದಾನ ಸಮಾರಂಭಗಳು ಗಮನ ಸೆಳೆದವು. ಸಾಕ್ಷಾತ್ ಪರಮಾತ್ಮನ ಆ ರುದ್ರನ ಅವತಾರಿ ಪುತ್ರನನ್ನ ವೀರಭದ್ರನ ಎಲ್ಲಾಕೊಂಡು ಏನಾಗ್ತದಂತಹ ಕತೆ ಆ ಇಬ್ಬರಿಗೂ ರಾಕ್ಷಸರಿಗೆ ಗೊತ್ತಿಲ್ಲ. ಯಾವಾಗ ವೀರಭದ್ರೇಶ್ವರ ಜೊತೆ ಕಾದಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಆ ವೀರಭದ್ರೇಶ ತನ್ನ ಕೈಯಲ್ಲಿರತಕ್ಕಂತಹ ಚೂಪಾದ ಖಡ್ಗವನ್ನು ತೆಗೆದುಕೊಂಡು ರಾಕ್ಷಸರೇ ನಿಮಗೆ ಬುದ್ಧಿ ಹೇಳಲು ಅರ್ಥ ಆಗೋದಿಲ್ಲ ಅಂತ ತಿಳ್ಕೊಂಡು ಖಡ್ಗವನ್ನ ಮೇಲಕ್ಕೆ ಎತ್ತಿ ಆ ಕಾಪಾಡ ಮತ್ತು ಜಾಲಗಾರ ಹೊಂಡಗಳನ್ನ ಕಡಿದು ಬಿಟ್ಟ. ಆ ಹೊಂಡಗಳ ಕೆಳಗೆ ಉಳ್ಕೋತು ಬಿದ್ದು ಆ ರಾಕ್ಷಸ ಸಂಹಾರ ಆಗಿ ಹೋಯಿತು. ಶ್ರೀ ವೀರಭದ್ರೇಶ್ವರ ಅನ್ನುವಂತ ಒಂದು ಪುರಾಣದೊಳಗ ಈ ವೀರಭದ್ರೇಶ್ವರ ಚರಿತ್ರಾಮೃತ ಅನ್ನುವಂತ ಈ ಯಾವ ಗ್ರಂಥದೊಳಗ ಎಂ ಚಂದ್ರಶೇಖರ ಆರಾಧ್ಯ ಬರೆದಿರ್ತಕ್ಕಂತಹ ವಿಷಯಗಳನ್ನ ನಿಮಗೆ ನನ್ನ ಮತಿಗೆ ತಿಳಿದಷ್ಟು ಹೇಳಿರುವಂತವನ್ನಾಗಿರ್ತೀನಿ. ಸಮಯ ಬಹಳಷ್ಟು ಏನ್ ಆಗಿಲ್ಲ, ಒಂದು ದಿನ ಬಹಳ ನಿನ್ನೆಲ್ಲ ಏನ್ ಕೇಳ್ಬೇಡ್ರಿ, ನಿಮಗ ಕುಂತು ಬ್ಯಾಸರ ಆಗಿರ್ತೀನ ಅಂತ ನನಗನಿಸ್ತು. ಕಡೆಗಿನ ಕೇಳಿ ಏನ್ ಬ್ಯಾಸರ ಆಗಿರ್ಲಿಲ್ಲಪ್ಪ ನಮಗ, ನೀವು ಒಂದು ಯಾಕೆ ಒಯ್ದ್ರು ನಮ್ಗೆ ಏನ್ ಬ್ಯಾಸರ ಆಗಿರ್ತಿಲ್ಲ ಅಂತಂದ್ರು ನಾ ಯಾಕೆ ಜನ ಮುಗಿಸ್ಕೋಣ ಅಂತ ನನಗೆ ಅನಿಸ್ಬಿಡ್ತು. ನೀವೆಲ್ಲ ಸದ್ಭಕ್ತರು, ಗುರುಲಿಂಗ ಶಿವಾಚಾರ್ಯ ಭಕ್ತರು ಹ್ಯಾಂಗ ಅಂತ ಕೇಳಿದ್ರ, ಗುರು ಮುಟ್ಟಿರ್ತಕ್ಕಂತಹ ನಿಮ್ಮ ಈ ಶರೀರಗಳು ತಾಳ್ಮೆಯ ಸರೋವರಗಳಾಗಿವ. ನೀವು 12 ಯಾಕಂದ್ರೆ ನೀವು ಬೆಳತನ ನೀವು ಕುಂತು ಪುರಾಣ ಹೇಳಿದ್ರು ಕೇಳುವಂತವ್ರಿದ್ರಿ. ಅಂತಹ ಸದ್ಭಕ್ತ ಭಾಗ
ಸದ್ಭಕ್ತರು ಗುರುಲಿಂಗ ಶಿವಾಚಾರ್ಯರ ಭಕ್ತರು ನೀವೆಲ್ಲ. ಅಂದ್ರೆ ಆ ರೀತಿ ಇದ್ರೂ ಕೂಡ ಇವತ್ತಿನ ದಿವಸ ಎಷ್ಟು ನಿಮಗೆ ಪುರಾಣದ ಇತಿಹಾಸ ಚರಿತ್ರೆಗಳು ಹೇಳಬೇಕಾಗಿತ್ತು ಅಷ್ಟೆಲ್ಲ ಹೇಳಿ ಆಗ್ಯದ. ಇನ್ನ ನನ್ನ ಗಂಟಲು ಹೊಡೆದು ಹೋಗ್ಯದ, ಕತ್ತಿ ಮುಗಿದ, ಇಟ್ಟಿ ಹೇಳಲಿಕ್ಕೆ ಟಿನಿಕ್ ಹೇಳಿನಿ, ಗಂಟಲ ಬ್ಯಾಗ್ ಹಾಗೇ ಕಟ್ಟದ. ಮತ್ತ ಪರಮ ಪೂಜೆಗಳೆಲ್ಲ ಬಹಳಷ್ಟು ನಮಗೆ ಉಪದೇಶಾಮೃತವನ್ನು ಹಂಚೋರು ಅದಾರ ಅಂತೇಳಿ ತಿಳ್ಕೊಂಡು ಹೇಳಿ, ಇನ್ನು ಇವತ್ತಿನ ದಿವಸ ನಿಮಗೆಲ್ಲ ಟಾಟಾ ಹೇಳಿ ನಾಳೆ ನಮ್ಮ ಮನೆಗೆ ನಾವು ಮತ್ ನಿಮ್ಮ ಮನೆಗೆ ನೀವು ಹೋಗೋರು ಇರ್ತೀರಿ. ಪುರಾಣ ಇವತ್ತು ನಮ್ದೆಲ್ಲ ಧನ್ಯವಾದಗಳು 6ನೇ ತರಗತಿ ವಿದ್ಯಾರ್ಥಿಗಳಿಗೆ.
ಈಗ 2008ರಲ್ಲಿ ಇನ್ನೊಂದು ಗ್ರಂಥ ಪೂಜ್ಯರು ಏನು ಈ ಒಂದು ಹೆಮ್ಮರವನ್ನು ಬೆಳೆಸಿದ್ದಾರೆ. ಅಂಥ ಪೂಜ್ಯರು ನಮಗೆ ಸಿಗಂಗಿಲ್ಲ ಅಂತ ಅವರ ಆತ್ಮೀಯತೆಗೆ ಅವರ ಚರಿತ್ರೆಯನ್ನು ಬರೆದಿದ್ದಾರೆ. ನಮ್ಮೆಲ್ಲರಿಗೂ ಅವರ ಒಂದು ಇತಿಹಾಸವನ್ನು ತೋರಿಸಿಕೊಟ್ಟಿದ್ದಾರೆ. ಶ್ರೀ ಲೇಖಕರಾದಂಥ ಸುಭಾಷ್ ಚಂದ್ರ ಕಶೆಟ್ಟಿಯವರು ಕಲಬುರಗಿ, ಇವರು ಮಹಾಗಾಂವ್ ಕಳ್ಳಿಮರದ ಕೀರ್ತಿ ಕಳಸ ಲಿಂಗೈಕ್ಯ ಗುರುಲಿಂಗ ಶಿವಾಚಾರ್ಯ ಶ್ರೀ ಗುರುಲಿಂಗ ಶಿವಾಚಾರ್ಯರಂತ ಗ್ರಂಥ ಬರೆದಿದ್ದಾರೆ. ಶ್ರಮವಹಿಸಿ ತುಂಬ ಹಿರಿಯರು ವಯಸ್ಸಾದವರು, ಅವರಿಗೂ ಅವರು ಆಗಮಿಸುವುದಕ್ಕೆ ಸ್ವಲ್ಪ ಸಮಯ ಆಗ್ತಾ ಇದೆ. ಅವರಿಗೂ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತೇನೆ ನಮ್ಮ ನಿಮ್ಮೆಲ್ಲರ ವತಿಯಿಂದ. ಸಂಪಾದಕಿ ಮಲ್ಲಮ್ಮವರು ಶ್ರೀ ಶರತ್ಸಲಪುರಿ ಗುರುಲಿಂಗ ಶಿವಾಚಾರ್ಯ ಸಮಗ್ರ ಕಾವ್ಯವನ್ನು ಸಂಪಾದಿಸಿದ್ದಾರೆ. ಹಾಗೆಯೇ ಈ ಚರಿತ್ರೆ ಗ್ರಂಥಕ್ಕೆ ದಾನಿಗಳಾದಂಥ ಶ್ರೀಮತಿ ಅರುಣಾದೇವಿ ಸೋಮಶೇಖರ್ ಹಟ್ಟಿ ಮಹಾಗಾಂವ್ ಇವರು ಈ ಗ್ರಂಥಕ್ಕೆ ಪ್ರಕಟಣೆ ಮೂಲ ಕಾರಣೀಭೂತರು. ಅವರಿಗೆ ನಾನು ವೇದಿಕೆಗೆ ಸ್ವಾಗತವನ್ನು ಕೋರುತ್ತಾ ಅರುಣಾದೇವಿ ಸೋಮಶೇಖರ್ ಹಟ್ಟಿ ಮಹಾಗಾಂವ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಶ್ರೀಮಠದಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಪ್ರಶಸ್ತಿ ಪಡೆದುಕೊಳ್ಳಲು ಅನೇಕ ಒಂದು ಗಣ್ಯರು ಆಗಮಿಸಬೇಕಾಗಿತ್ತು. ಈ ಅರ್ಚನೆಯಿಂದ ಸಾವಕಾಶ ಶಿವಶಂಕರಪ್ಪ ಕೆಪಿಸಿಸಿ ಅಧ್ಯಕ್ಷರು ಮತ್ತು ವಿಷಯ ಭಾಷಾ ಇನ್ಸ್ಪೆಕ್ಟರ್ ನಮ್ಮ ಮಠಕ್ಕೆ ಅನೇಕ ರೀತಿಯ ದಾನಿಗಳಾಗಿದ್ದಾರೆ. ಅವರು ಆಗಮಿಸಬೇಕಾಗಿತ್ತು. ಅವರು ಕೇಳಿಕೊಂಡಿದ್ದಾರೆ, ನನಗೆ ಬರಲಿಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಮಕ್ಕಳ ಎಕ್ಸಾಮ್ ಬೆಂಗಳೂರಿನಲ್ಲಿದೆ ಅಂತ. ಅವರಿಗೂ ನಾನು ನಮ್ಮ ನಿಮ್ಮೆಲ್ಲರ ವತಿಯಿಂದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಇಂದು ಈ ಪ್ರಶಸ್ತಿ ಪಡೆಯಲು ಆಗಮಿಸಿರುವಂಥ ನಮ್ಮವರೇ ಆದಂಥ ಆತ್ಮೀಯರು, ನಮ್ಮ ರಾಜ್ಯದ ಪ್ರಸಿದ್ಧ ರಾಜ್ಯಾಧ್ಯಕ್ಷ ಕರ್ನಾಟಕ ರೈತ ಸಂಘದ ಅಧ್ಯಕ್ಷರಾದಂತಹ ಶ್ರೀ ದಯಾನಂದ ಸಿ ಪಾಟೀಲು, ಇವರಿಗೂ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ ನಮ್ಮ ನಿಮ್ಮೆಲ್ಲರ ಶ್ರೀಮಠದ ವತಿಯಿಂದ. ಹಾಗೆಯೇ ವೈದ್ಯನಾಥ್ ತುಗಾಮಿಯವರು ನಮ್ಮ ಆತ್ಮೀಯರು, ಮಹಾಗಾಂವ್ಗೆ ಅನೇಕ ವರ್ಷಗಳಿಂದ ಸೇವೆ ಸಲ್ಲಿಸಿದ್ದಾರೆ. ಇಲ್ಲಿ ಸರ್ಕಾರಿ ವೈದ್ಯರಾಗಿ ಬೀದರ್ ದವಾಖಾನೆಯ ಮುಖ್ಯ ಅಧಿಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಇಂದಿಗೂ ನಮ್ಮ ಅನೇಕ ಪೇಷಂಟ್ ಅವ್ರ ಮೇಲೆ ಆಪರೇಷನ್ ಮಾಡ್ಕೊಳ್ತಾರೆ. ಅಂಥವರಿಗೆ ನಾನು ನಮ್ಮ ಎಲ್ಲರ ವತಿಯಿಂದ ಮನದ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತೇನೆ. ಹಾಗೆಯೇ ಶ್ರೀ ಗುರುಲಿಂಗಪ್ಪ ಶರಣಪ್ಪ ತರ್ಕಲಿಯವರು ಮಹಾಗಾಂವ್ ನಮ್ಮ ಕಳ್ಳಿ ಮಠಕ್ಕೆ ಅನೇಕ ರೀತಿಯ ಅವರು ಕೊಡುಗೆಯನ್ನು ನೀಡಿದ್ದಾರೆ, ದುಡಿದಿದ್ದಾರೆ. ಅವರಿಗೂ ನಾವು ಕಳ್ಳಿ ಮಠದ ಕಲ್ಪವೃಕ್ಷ ಪ್ರಶಸ್ತಿ ಕೊಡಬೇಕಂತ ಕರೆದಿದ್ದೀವಿ. ಆದರೆ ಅವರು ಸ್ಟೇಜ್ನಲ್ಲಿ ಕೂಡಕ್ಕೆ ತೊಂದರೆ ಆಗ್ತದೆ, ಅದಕ್ಕೆ ನಾನು ಬರೋದಾಗಲ್ಲ ಅಂತ ಹೇಳಿ ಸಲುವಾಗಿ ಅವರಿಗೂ ನಾವು ಪ್ರಶಸ್ತಿಯನ್ನು ಒದಗಿಕೊಡುವಂತಹ ವ್ಯವಸ್ಥೆ ಮಾಡ್ತೀವಿ. ಅವರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆಯೇ ನಮ್ಮವರೇ ಆತ್ಮೀಯರು ನಮ್ಮ ಮಠದಲ್ಲಿ ಸದಾ ಕಾಲ ವ್ಯವಸ್ಥೆಯನ್ನು ನೋಡಿಕೊಂಡು, ಶಾಲೆಯ ವ್ಯವಸ್ಥೆ ನೋಡಿಕೊಂಡು ಒಂದು ಒಳ್ಳೆಯ ರೀತಿಯಿಂದ ದಕ್ಷ ಆಡಳಿತ ನೀಡುತ್ತಿರುವಂಥ ಶಿಕ್ಷಣ ಒಂದು ಕ್ಷೇತ್ರದಲ್ಲಿ ಒಂದು ಕಾರ್ಯ ಮಾಡುತ್ತಾ ಬಂದಿರುವಂಥ ಶ್ರೀ ಅನಿಲ್ ಕುಮಾರ್ ಎಂ ಕೋರೆ ಮುಖ್ಯೋಪಾಧ್ಯಾಯರು ನಮ್ಮ ಶಾಲೆಯ ಮಹಾಂತೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಮಹಾಗಾಂವ್ ಇವರಿಗೆ ನಾವು ಶ್ರೀಮಠದ ವತಿಯಿಂದ ನಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ವೇದಿಕೆಗೆ ಅವರು ಕೋರಿಕೆ ಬಂದರ. ಹಾಗೆಯೇ ನಮ್ಮವರೇ ನಮ್ಮ ಮಠದ ಒಂದು ನಮ್ಮ ಸಹೋದರಿಯಾದಂಥ ಶ್ರೀಮತಿ ಶೋಭಾದೇವಿ ಸಿದ್ದರಾಮಯ್ಯ ಹಿರೇಮಠ ಯರಂಗಿ ಬಸವ ಕಲ್ಯಾಣ್ ಇವರು ಯಾವತ್ತೂ ಜ್ಞಾನಿ ವ್ಯಾಸರಿಟಿ ನಮ್ಮಂದನೆ ಏಟ್ ಜ್ಞಾನಿ ಬಿದ್ರು ಹಂಗೆ ಓಡಾಡ್ಕೋತ ಮನ ಸೇವೆ ಮಾಡ್ಕೊತಾನೆ ಇರ್ತಾರೆ. ಬಲ್ಲಿ ಹಾಕಿದ ರೊಕ್ಕ ಹಂಗೆ ಮಠಕ್ಕೆ ದಾನ ಮಾಡ್ತಾನೆ ಇರ್ತಾರೆ. ಅವರು ಅನೇಕ ರೀತಿ ತುಂಬ ಸೇವೆಗಳಿದ್ದಾರೆ. ಅವರಿಗೂ ಈ ಧಾರ್ಮಿಕ ಸೇವೆಯಿಂದ ನಾವು ಶ್ರೀಮಠದಿಂದ ಈ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ. ಅವರಿಗೂ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ ನಮ್ಮ ನಿಮ್ಮೆಲ್ಲರ ವತಿಯಿಂದ. ಹಾಗೆಯೇ
ಶ್ರೀ ಶರಣಪ್ಪ ವರ್ಧಂಕೇರಿಯವರು ಅಂತಾರೆ, ಅವರು ಬರ್ತಾ ಇದ್ದಾರೆ. ಅರ್ಚನೆಯಿಂದ ಸ್ವಲ್ಪ ತೊಂದರೆ ಆಗ್ತಾ ಬರ್ತಾ ಇದ್ದಾರೆ. ಅವರಿಗೂ ಯಾಕಂದ್ರೆ ಈ ಗ್ರಂಥಗಳ ಎರಡೂ ಗ್ರಂಥಗಳ ಮೂಲ ಒಂದು ಸಂಪಾದನೆಗೆ ಲೇಖನಿಗೆ ಮೂಲ ಕಾರಣೀಭೂತರು ಅವರೇ ಎಲ್ಲ ಮುತುವರ್ಜಿ ವಹಿಸಿ ವ್ಯವಸ್ಥೆ ಮಾಡಿ ಬೆಂಗಳೂರಿನ ಪ್ರಿಂಟ್ ಮಾಡಿ ಎಲ್ಲ ಮಾಡಿ ತಾವೆಲ್ಲ ಕೆಲಸ ಬಿಟ್ಟು ಇದಕ್ಕೆ ದುಡಿದಿದ್ದಾರೆ. ಅವರಿಗೂ ನಾನು ಶ್ರೀ ಶರಣಬಸಪ್ಪ ವರ್ಧಂಕೇರಿ ಸಾಹಿತಿಗಳು, ಅವರು ಪ್ರಾಚಾರ್ಯರು, ಒಂದು ಯೂನಿವರ್ಸಿಟಿಯಲ್ಲಿ ಡೀನ್ ಫ್ಯಾಕಲ್ಟಿ ಆದಂಥ ಅವರಿಗೂ ನಾನು ಡಾಕ್ಟರ್ ಶರಣಬಸಪ್ಪ ವರ್ಧಂಕೇರಿ ಅವರಿಗೆ ನಾನು ಶ್ರೀಮಠದ ವತಿಯಿಂದ ನಮ್ಮೆಲ್ಲ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ನಮ್ಮ ಮಠದ ಅತಿ ಕಾಳಜಿ ವಹಿಸ್ತಾ ಯಾವತ್ತೂ ನಮ್ಮ ಮಠಕ್ಕೆ ಏನು ಬೇಕಂದ್ರೂ ಕೊಡ್ತಾ ಇದ್ದು, ಮಠಕ್ಕೆ ನೀವು ಏನು ಬೇಕಾದರೂ ಒಯ್ಯಿ ಅಂತ ಅವರಿಗೂ ನಾವು ಪ್ರಶಸ್ತಿ ಕೊಡಬೇಕು ಮಾಡಿದೆವು. ಕಲ್ಪವೃಕ್ಷ, ಯಾಕಂದ್ರೆ ಕಲ್ಪವೃಕ್ಷ ಶಬ್ದದ ಅರ್ಥ ತಿಳ್ಕೊಳ್ಳಿ. ಕಲ್ಪವೃಕ್ಷ ಅಂದ್ರೆ ಬೇಡಿ ಕೊಡೋರು, ಮಠಕ್ಕಾಗಿ ಏನು ಬೇಡಿ ಕೊಡೋರು ಕಲ್ಪವೃಕ್ಷ ಅಂತ ಪ್ರಶಸ್ತಿ ಕೊಡಬೇಕು ಮಾಡಿದೆವು. ಆದ್ರೆ ಗುರುಗಳು ಈ ಮೊದಲೇ ಕೊಟ್ಟಾರಂತ ನಾವು ತಿಳ್ಕೊಂಡು ಬಿಟ್ಟಿದ್ದೀವಿ. ಶ್ರೀ ಮಲ್ಲಿಕಾರ್ಜುನ್ ಮತ್ತೂರ್ಕರ್ ನಮ್ಮ ಮಹಾಗಾಂವ ಕ್ಲಾಸ್ನಲ್ಲಿ ಉದ್ಯಮಿಗಳಾಗಿದ್ದಾರೆ. ಅವರಿಗೂ ನಾನು ಶ್ರೀಮಠದ ವತಿಯಿಂದ ನಮ್ಮ ಮಠದ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಕಾರ್ಯಕ್ರಮದ ಮೂರ್ತಿ ಕಾಲ ಪ್ರತಿಷ್ಠಾಪನೆಗೆ ಮೂಲ ಕಾರಣೀಭೂತರಾದಂಥ ಶ್ರೀ ಬಸವರಾಜ್ ದಂಡೋತಿ ಇವರು ಆಗಮಿಸಬೇಕಾಗಿತ್ತು. ಈ ತೊಂದರೆಯಿಂದ ಅವರು ಆಗಮಿಸಿಲ್ಲ. ಅವರೇ ಮೂರ್ತಿ ತರುವಂಥ ಸೇವೆ ಮಾಡಿದ್ದಾರೆ. ಅವರಿಗೂ ನಾನು ಶ್ರೀಮಠದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆಯೇ ನಮ್ಮ ಮಠಕ್ಕೆ ಅನೇಕ ರೀತಿಯ ಸೇವೆ ಸಲ್ಲಿಸುತ್ತಾ ಒಂದು ಪ್ರಸಾದ ಸೇವೆ ಹೋಸಲ ಶ್ರೀಕಲ್ಲಾರಿಗೆ ಅವರೇ ಪ್ರಸಾದ ಸೇವೆ ಮಾಡಿದರು. ಗಿರೀಶ್ ಪಾಟೀಲರು ನಮ್ಮ ಆತ್ಮೀಯರು, ಅವರಿಗೂ ನಾನು ಶ್ರೀಮಠದ ವತಿಯಿಂದ ನಮ್ಮ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಬ್ಯಾಟಿನವರು ಈಗ ರೀ ಪಾಟೀಲ್ ಬಂದಿಲ್ಲ, ಅವರು ವೇದಿಕೆಗೆ ಬರಬೇಕಂತ ನಾನು ಕೋರ್ತೀನಿ. ದಯಮಾಡಿ ವೇದಿಕೆಗೆ ಬರಬೇಕು ಸರ್. ನವಬಾದಿಯವರು ಯೋಜನಾ. ಹಾಗೆಯೇ ನಮ್ಮ ಶ್ರೀಮಠದ ಒಂದು ಪಾಠಶಾಲೆ ಒಂದು ಏನು ಹಾಲಿಟ್ಟು ಮೊದಲಿನ ಹಾಲ ಅದು ತಯಾರಾಗಕ್ಕೆ ಮುಖ್ಯ ಕಾರಣೀಭೂತರು ಈರುವ ಪುರುಷರು. ಒಂದನೇದು ಮುದ್ರಾಶ್ರೀಗಳು, ಆನಂತರ ನಮ್ಮ ವೈಜ್ಞಾನಿಕ ನವಬಾದೆ ಸರ್ ಅವರು ಬಹಳ ದುಡಿದಿದ್ದಾರೆ. ಮಠಕ್ಕೆ ಆರ್ಸಿಸಿಗೆ ಏನು ಬೇಕಾದವರು ಕೊಟ್ಟಿದ್ದಾರೆ. ಅವರಿಗೂ ನಾನು ಶ್ರೀ ವೈಜ್ಞಾನಿಕ ನವಬಾದೆ ರಿಟೈರ್ಡ್ PSI ಮಹಾಗಾಂವಕ್ಕೆ ದಕ್ಷ ಸೇವೆ ಸಲ್ಲಿಸಿದಂಥವರು, ಅವರಿಗೂ ನಾನು ಶ್ರೀಮಠದ ವತಿಯಿಂದ ನಮ್ಮ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಮೂರ್ತಿ ದಾನಿಗಳು ಈ ಯಾರು ನಮ್ಮ ಬಾಜಿ ಪರಿವಾರ ಕಲ್ಯಾಣ ಪರಿವಾರ ಅಂತಾರೆ. ನಾಗೇಂದ್ರಪ್ಪ ಕಲ್ಯಾಣ್, ಶಿವಕುಮಾರ್ ನಾಗೇಂದ್ರಪ್ಪ ಕಲ್ಯಾಣ್ ಅವರಿಗೂ ಅವರು ವೇದಿಕೆಗೆ ಆಗಮಿಸಬೇಕು. ಚಂದ್ರಪ್ಪ ವಿಪಕ್ಷಪ್ಪ ಮಾಜಿ ಪಾಟೀಲ್ ಅವರ ಇವರು ವೇದಿಕೆಗೆ ಆಗಮಿಸಬೇಕು. ಅವ್ರ ಕಾರಣದಿಂದ ಗುರುಗಳು ಏನು ಆರ್ಡರ್ ಕೊಟ್ಟರು, ಆ ಮೂರ್ತಿ ಅರ್ಧಕ್ಕೆ ನಿಂತಿತ್ತು. ಅದಕ್ಕೆ ಮುಂದೆ ಚಾಲನೆ ಕೊಟ್ಟು ಅವರು ಮೂರ್ತಿ ತರಿಸುವ ಕೆಲಸ ಮಾಡ್ತಾರೆ. ಅವರಿಗೂ ನಾನು ಶ್ರೀಮಠದ ವತಿಯಿಂದ ನಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಕಂಗನಕೋಟೆ ಅಮ್ಮರು ಬಂದರೆ ಹಾಗೆ ಪೂಜ್ಯರ ಬಂದಂತೆ ಬಂದರೆ ಇರುವಂತೆ ಇದ್ದರು, ಹರನಂತೆ ಮೆರೆದರು. ತ್ರೈಲೋಕ್ಯ ಸಂಪದಾಲಯಕ್ಕೆ ಸಂಬಲಕ್ಕೆ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೆ ನಮಃ. ಯಮೌ ಪ್ರಕೃತಿ ಪರಗಃ ದಾಂಚರ್ಣಂ ಶಂಭೋ ಪ್ರಣಮಾಮಿ ಪರಂ ಸುನು. ಬಂದಂತೆ ಬಂದರು, ಇರುವಂತೆ ಇದ್ದರು, ಹರನಂತೆ ಮೆರೆದರು. ಧರೆಯಲ್ಲಿ ಧ್ವನಿಯಂತೆ ದುಡಿದುಂಡರು, ಅಗ್ನಿಯಂತೆ ಉರಿದರು, ಗಾಳಿಯಂತೆ ತಂಪಾದರು. ಗಂಗೆಯಲ್ಲಿ ಗಾತೆ ಇಲ್ಲದೆ ಶಿವ ಶಿವ ಹರ ಹರನೆಂದು ಮರೆಯಾದರು. ಹೇ ಗುರುದೇವ, ಹೇ ಗುರುದೇವ. ಮೊದಲಿಗೆ ಶ್ರೀ ವಿರೂಪಾಕ್ಷೇಶ್ವರ ಹಾಗೂ ಗುರುಲಿಂಗ ಶಿವಾಚಾರ್ಯರು ಕರ್ತುಗತ್ತಿಗೆ ಹಣೆಮಣೆಗೂ ಈ ವೇದಿಕೆ ಮೇಲೆ ಆಸೀನರಾಗಿರುವ ಸರ್ವಗಣ್ಯರು ಶುಭ ಹಾರೈಸಿ ಎಲ್ಲ ಶಿವಶರಣರ ಅಂತರಾತ್ಮಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮವನ್ನು ಅರ್ಪಿಸಿ
ತಾಯಂದಿರು, ಪೂಜ್ಯರು, ಗುರುಲಿಂಗ ಶಿವಾಚಾರ್ಯರು ಶ್ರಮಪಟ್ಟು ದುಡಿದು ಇಂದು ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಅವರ ಶರೀರಕ್ಕೆ ಸಾವಿರಬಹುದು, ಆದರೆ ಅವರ ಆತ್ಮಕ್ಕಲ್ಲ. ಆದ್ದರಿಂದ ಎಲ್ಲ ತಾಯಂದಿರು, ಗ್ರಾಮಸ್ಥರು ಮೇಲುಕೇಳಿ ಎನ್ನದೆ ಶ್ರೀಮಠಕ್ಕೆ ದುಡಿಯಿರಿ. ಪೂಜ್ಯರು ಲಿಂಗೈಕ್ಯಾಗಿ 2 ವರ್ಷ ಕಳೆದವು. ಇವತ್ತು ಪೂಜ್ಯರ ದೇವಾಲಯದ ಅನಾವರಣ ಕಾರ್ಯಕ್ರಮ. ತಾವೆಲ್ಲರೂ ಸೇರಿದ್ದು ಎಷ್ಟು ಚೆಂದ ನೋಡಿ. ಪೂಜ್ಯರ ಈ ಭಾಗಕ್ಕೆ ಅತ್ಯುತ್ತಮ ಶಾಲೆ ತೆರೆದು ದೀನ ದಲಿತ ಬಡ ಗ್ರಾಮೀಣ ಮಕ್ಕಳಿಗೆ ಅತ್ಯುತ್ತಮ ಶಿಕ್ಷಣ ನೀಡುತ್ತಿದ್ದು, ಹಿರಿಯರೇ ಅತ್ಯುತ್ತಮ ಜಗತ್ತು, ಆಧುನಿಕ ಜಗತ್ತು ತುಂಬಾ ಭಯಾನಕ ರೂಪ ತಾಳಿದೆ. ಎಲ್ಲ ರಾಷ್ಟ್ರಗಳು ಮೇಲುಕೇಳು ಎನ್ನದೆ ನಾ ಮುಂದೆ ತಾ ಮುಂದೆ ಎನ್ನು ಹಪ್ಪಹಪ್ಪಿಯಲ್ಲಿ ಮನುಕುಲದ ಸರ್ವನಾಶಕ್ಕೆ ನಾಂದಿ ಹಾಡುತ್ತಿವೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಯುವಕರು ಎಚ್ಚರಿಕೆ ದುಷ್ಟ ಚಟಗಳಿಂದ ಬಿಟ್ಟು ಉತ್ತಮ ದಾರಿ ತಾಗಬೇಕೆಂದು Let's go.
ಧನ್ಯವಾದಗಳು 6ನೇ ತರಗತಿ ವಿದ್ಯಾರ್ಥಿಗಳಿಗೆ. ಈಗ 2008ರಲ್ಲಿ ಗುರುವೇ ನಮಃ ಮನ್ಮತಃ ಶ್ರೀ ಜಗನ್ನಾಥೋ ಮದ್ಗುರು ಶ್ರೀ ಜಗದ್ಗುರು ಮದಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರುವೇ ನಮಃ ಸಂಪದಃ ಯಸ್ಯ ಪಾದೋದಕಂ ಸಮ್ಯಕ್ ತಸ್ಮೈ ಶ್ರೀ ಗುರುವೇ ನಮಃ ನ ಗುರೋ. ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ. ಈ ವರ್ಷ ವಿಶೇಷವಾಗಿ ಲಿಂಗೈಕ್ಯರಾದಂತಹ ತ್ರಿಮೂರ್ತಿಗಳ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ, ಕಳಸಾರೋಹಣ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುವಂತಹ ಎಲ್ಲ ಗಣ್ಯಾತಿಗಳನ್ನು ಗುರುತಿಸಿ ಶ್ರೀಮಠದಿಂದ ಕಳ್ಳಿಮಠದ ಕಲ್ಪವೃಕ್ಷ ಅನ್ನುವ ಪ್ರಶಸ್ತಿಯನ್ನು ವಿತರಣೆ ಮಾಡಲಾಗಿದೆ. ಈ ಭಾರತ ದೇಶದ ಅನೇಕ ಮಠ ಮಂದಿರಗಳು ತಮ್ಮ ಸ್ವಾರ್ಥಕ್ಕಾಗಿ ಶ್ರಮಿಸದೆ ಸಮಾಜ ಮತ್ತು ದೇಶಕ್ಕಾಗಿ ಶ್ರಮಿಸಿದ್ದೇ ಬಹಳ ಹೆಚ್ಚು ಅಂತ ನಾವು ಹೇಳ್ಕೊಳ್ಬೇಕಾಗತ್ತೆ. ಮಠ ಮಂದಿರಗಳು ಮಾಡದಂತಹ ಕಾರ್ಯಗಳನ್ನು ಬೇರೆ ಯಾರೊಬ್ಬರು ಕೂಡ ಮಾಡಲಿಕ್ಕೆ ಇವತ್ತು ನಮಗೆ ಕಾಣ್ತಾ ಇಲ್ಲ. ಅಂಥದ್ರಲ್ಲಿ ಕಳ್ಳಿಮಠ ಕೂಡ ಒಂದು. ಬಹಳ ವರ್ಷಗಳಿಂದ ಮಹಾಂತ ಶಿವಾಚಾರ್ಯರ ಗದ್ದುಗೆ ಮತ್ತು ವಿರೂಪಾಕ್ಷ ಶಿವಾಚಾರ್ಯರ ಗದ್ದುಗೆ ಕಾಮಗಾರಿ ನಡೀತಾ ಇತ್ತು. ಆ ಎರಡು ಕಾಮಗಾರಿಗಳು ಅಪೂರ್ಣವಾಗಿತ್ತು. ಅಪೂರ್ಣವಾದಂತಹ ಕಾಮಗಾರಿಗಳ ಮಧ್ಯದಲ್ಲಿಯೇ ಶ್ರೀಮಠಕ್ಕೆ ಮತ್ತು ಶ್ರೀಮಠದ ಭಕ್ತರಿಗೆ ಒಂದು ಆಘಾತ ಕಾಯ್ದಿತ್ತು. ಅದು ಪೂಜ್ಯ ಗುರುಲಿಂಗ ಶಿವಾಚಾರ್ಯರ ಲಿಂಗೈಕ್ಯ. ಹಾಗಾದರೆ ಅಪೂರ್ಣವಾಗಿರುವಂತಹ ಕಾಮಗಾರಿಗಳನ್ನು ಯಾರು ಮುಂದುವರಿಸಿಕೊಂಡು ಹೋಗ್ತಾರೆ ಅನ್ನುವಂತಹ ಸಮಯದಲ್ಲಿ ಶ್ರೀಮಠದ ಹಿರಿಯರಾದಂತಹ ಶಿವಲಿಂಗಯ್ಯ ಕಳ್ಳಿಮಠ ಅವರು ಮತ್ತು ಈ ಮಠದ ಉತ್ತರಾಧಿಕಾರಿಯಾದಂತಹ ವಿರೂಪಾಕ್ಷ ದೇವರು ಮತ್ತು ಭಕ್ತರೆಲ್ಲ ಸೇರಿ ಅಪೂರ್ಣವಾಗಿರುವಂತಹ ಕಾಮಗಾರಿಗಳ ಜೊತೆ ಇತ್ತೀಚೆಗೆ ಲಿಂಗೈಕ್ಯರಾದಂತಹ ಗುರುಲಿಂಗ ಶಿವಾಚಾರ್ಯರ ಗದ್ದುಗೆಯನ್ನು ನಿರ್ಮಾಣ ಮಾಡಿ 3 ದೇವಸ್ಥಾನಗಳನ್ನು ನಿರ್ಮಿಸಿ 3 ಗೋಪುರಗಳ ಮೇಲೆ ಕಳಸವನ್ನು ಇರಿಸಿ ಒಂದು ಪುಸ್ತಕವನ್ನು ಬರೆಯಲಾಗಿದೆ, ಕಳ್ಳಿಮಠದ ಕೀರ್ತಿ ಕಳಸ ಅಂತ. ಅದ್ಭುತವಾಗಿರುವಂತಹ ಈ ಸೇವೆ ಯಾವತ್ತೂ ಕೂಡ ಈ ಗ್ರಾಮ ಮತ್ತು ಈ ಗ್ರಾಮದ ಸುತ್ತಮುತ್ತಲಿನ ಭಕ್ತಾದಿಗಳು ಮರೀಲಿಕ್ಕೆ ಸಾಧ್ಯ ಇಲ್ಲ. ಕೆಲ ಸಾಹಿತಿಗಳು, ಕೆಲ ರಾಜಕಾರಣಿಗಳು, ಬುದ್ಧಿವಂತರು ಹೇಳ್ತಾರೆ, ಏನು ಮಠ ಕಟ್ತೀರಿ, ಸಾಕಾಗಿ ಹೋಗಿದೆ ಈ ದೇಶದಲ್ಲಿ, ರಾಜ್ಯದಲ್ಲಿ ಮಠಗಳು ತುಂಬಿ ಹೋಗಿದೆ. ಮಠಗಳ ಕಟ್ಟುವುದರ ಬದಲಿಗೆ ಶಾಲೆಗಳನ್ನು ಕಟ್ಟಿ ಅಂತ ರಾಜಕಾರಣಿಗಳು ನಮಗೆ ಉಪದೇಶ ಮಾಡ್ತಾರೆ. ಆದರೆ ಈ ಭಾರತ ದೇಶ ವಿಶ್ವದಲ್ಲಿ ಗುರುತಿಸಿಕೊಂಡದ್ದು ಯಾವ ಕಾರಣಕ್ಕೆ ಅಂತ ಕೇಳಿದರೆ, ಸಾವಿರಾರು ವರ್ಷಗಳಿಂದ ಇಲ್ಲಿ ನೆಲೆ ನಿಂತಿರುವಂತಹ ಮಠಗಳಿಂದ, ದೇವಸ್ಥಾನಗಳಿಂದ, ಆ ದೇವಸ್ಥಾನದ ಸುಂದರ ವಾಸ್ತುಶಿಲ್ಪದಿಂದಲೇ ಭಾರತ ವಿಶ್ವದಲ್ಲಿ ಜಗದ್ಗುರು ರಾಷ್ಟ್ರ ಅಂತ ಕರ್ಕೊಂಡು ಬಂದಿದೆ. ಅಂತಹ ಮಠ ಮಂದಿರಗಳು ಮಾಡುವಂತಹ ಕೆಲಸಗಳಿಗೆ
ಮಠ ಮಂದಿರಗಳು ನಿರ್ಮಾಣ ಆಗುವಂತಹ ಸಂದರ್ಭದಲ್ಲಿ ಕೆಲ ರಾಜಕಾರಣಿಗಳು ಬುದ್ಧಿ ಮಾತು ಹೇಳ್ತಾರೆ, ಮಠ ಮಂದಿರ ಕಟ್ಟಬೇಡಿ, ಶಾಲೆಗಳನ್ನು ಕಟ್ಟಿ ಅಂತ. ಇವರಿಗೆ ಗೊತ್ತಿರಲಿಕ್ಕಿಲ್ಲ, ನಮ್ಮ ಇಡೀ ರಾಜ್ಯದಲ್ಲಿ ಕಳೆದ ಹಲವು ದಿನಗಳ ಹಿಂದೆ ಒಂದು ಪತ್ರಿಕಾ ಪ್ರಕಟಣೆ ಬಂದಿತ್ತು. ಸರ್ಕಾರಿ ಶಾಲೆಗಳು ಅಂದರೆ ಸಾವಿರಾರು ಸರ್ಕಾರಿ ಶಾಲೆಗಳಿಗೆ ಸೂರೇ ಇಲ್ಲ, ಕಿಟಕಿ ಬಾಗಿಲುಗಳಿಲ್ಲ, ಮಳೆ ಬಂದರೆ ಆ ಶಾಲೆಗಳು ಸೋರ್ತವೆ, ಸರಿಯಾಗಿ ಶಿಕ್ಷಕರು ಹೋಗೋದಿಲ್ಲ, ಅಲ್ಲಿ ವಿದ್ಯಾರ್ಥಿಗಳೇ ಇಲ್ಲ. ಹೀಗಿದ್ದಂತಹ ಸಂದರ್ಭದಲ್ಲಿ ಈ ರಾಜಕಾರಣಿಗಳು ನಮ್ಮ ಮಠ ಮಂದಿರಗಳಿಗೆ ಉಪದೇಶ ಮಾಡುವುದು ಎಷ್ಟು ಸೂಕ್ತ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಇವತ್ತು ಯಾರು ಮಠ ಮಂದಿರಗಳನ್ನು ಕಟ್ತಾರೆ ಅವರಿಗೆ ಬುದ್ಧಿ ಹೇಳುವಂಥ ರಾಜಕಾರಣಿಗಳು, ಸಾಹಿತಿಗಳಿಗೆ ನಾವು ಒಂದು ಪ್ರಶ್ನೆ ಹಾಕಬೇಕಾಗಿದೆ. ಅಕಸ್ಮಾತ್ ನಿಮ್ಮ ತಂದೆ, ನಿಮ್ಮ ಅಜ್ಜ, ನಿಮ್ಮ ಮುತ್ತಜ್ಜ ಮಠಗಳು ನಡೆಸುವಂತಹ ಶಾಲೆಗಳಲ್ಲಿ ಅಕ್ಷರಾಭ್ಯಾಸವನ್ನ ಮಾಡದೆ ಹೋಗಿದ್ರೆ ಇವತ್ತು ನೀನು ಸಾಹಿತಿ ಆಗ್ತಿರ್ಲಿಲ್ಲ, ನೀನು ರಾಜಕಾರಣಿ ಆಗ್ತಿರ್ಲಿಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಈ ದೇಶದಲ್ಲಿ ಶಿಕ್ಷಣ ಪದ್ಧತಿ ಪ್ರಾರಂಭ ಆಗಿರುವುದೇ ನಮ್ಮ ಮಠ ಮಂದಿರಗಳಿಂದ ಅನ್ನುವಂಥದ್ದು ಆ ಸಾಹಿತಿಗಳು ಮೊಟ್ಟ ಮೊದಲನೇದಾಗಿ ತಿಳ್ಕೊಳ್ಬೇಕು. ಗುರುಕುಲಗಳು, ಮಠ ಮಂದಿರಗಳು ನಡೆಸದೇ ಹೋಗಿದ್ರೆ ಭಾರತದಲ್ಲಿ ಅದೆಷ್ಟೋ ಜನ ಅನಕ್ಷರಸ್ಥರಿರ್ತಿದ್ರು. ಕೆಲವೊಬ್ರು ಹೇಳ್ತಾರೆ, ನಮ್ಮ ದೇಶದ ಮೊದಲನೆಯ ಪ್ರಧಾನಮಂತ್ರಿಗಳು ಒಂದು ಮಾತನ್ನ ಹೇಳಿದ್ರಂತೆ, ಈ ದೇಶಕ್ಕೆ ಬ್ರಿಟಿಷರು ಬರದೇ ಹೋಗಿದ್ರೆ ನಮ್ಮ ದೇಶದಲ್ಲಿ ತಾಂತ್ರಿಕತೆ, ಶಿಕ್ಷಣ, ವಿಜ್ಞಾನ ಇವ್ಯಾವೂ ಇರ್ತಿರ್ಲಿಲ್ಲ ಅಂತ. ಆದರೆ ಬ್ರಿಟಿಷರು ಬರುವುದಕ್ಕಿಂತಲ ಮುಂಚೆನೆ ಎಷ್ಟೋ ಜನ ವಿಜ್ಞಾನಿಗಳು ನಮ್ಮ ದೇಶದಲ್ಲಿದ್ದರು. ಅವರ ಒಂದು ಆಶೀರ್ವಾದದಿಂದ, ಅವರ ಒಂದು ಬೆಳಕಿನಿಂದ ಇವತ್ತು ಅನೇಕ ವಿಜ್ಞಾನಿಗಳು ತಲೆ ಎತ್ತಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮಠ ಮಂದಿರಗಳು ನಡೆಸುವಂತಹ ಗುರುಕುಲಗಳನ್ನು ಬ್ರಿಟಿಷರು ನೀಡಿದ ಎಂಜಲು ಕಾಸನ್ನು ಪಡೆದುಕೊಂಡು ಆ ಗುರುಕುಲಗಳನ್ನು ಮುಚ್ಚಿ, ಯಾರು ಗುರುಕುಲಗಳನ್ನು ನಡೆಸ್ತಾರೆ ಅಂತಹ ಪ್ರಮುಖರ ವಿರುದ್ಧ ಕೇಸ್ಗಳನ್ನು ಹಾಕಿ ಜೈಲಿಗೆ ಕಳಿಸುವಂತಹ ಸಂಪ್ರದಾಯ ಬ್ರಿಟಿಷರು ಈ ದೇಶಕ್ಕೆ ಬಂದಾಗಿನಿಂದ ಪ್ರಾರಂಭ ಆಯಿತು. ಆದರೂ ಕೂಡ ಇವತ್ತು ಮಠ ಮಂದಿರಗಳ ಪ್ರಮುಖರು ಮಠ ಮಂದಿರಗಳ ಕಟ್ಟುವುದರ ಜೊತೆಗೆ ಶಿಕ್ಷಣ ಸಂಸ್ಥೆಗಳು ಕೂಡ ಕಟ್ಟಿ ಈ ಭಾಗದಲ್ಲಿ ಅಕ್ಷರ ದಾಸೋಹ, ಅನ್ನ ದಾಸೋಹ ನೀಡುವುದರ ಜೊತೆಗೆ ಸಾಮಾಜಿಕ ಕಾರ್ಯಗಳನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಬಂದಂತಹ ಮಠ ಮಹಾಗಾಮದ ಕಳ್ಳಿ ಮಠ ಅಂತ ನಾವು ಬಹಳ ಉದ್ಘೋಷದಿಂದ ಹೇಳಬೇಕಾಗಿದೆ. ಪರಮ ಪೂಜ್ಯ ಲಿಂಗೈಕ್ಯ ಗುರುಲಿಂಗ ಶಿವಾಚಾರ್ಯರು ಅದ್ಭುತವಾದಂತಹ ಜ್ಞಾನವನ್ನು ಉಳ್ಳುವಂಥವರು. ಅವರ ಸಹವರ್ತಿಗಳು ನಾದಶ್ರೀಗಳು, ಸಿಂಧಿಗೆಯ ಶ್ರೀಗಳು ಇವರೆಲ್ಲರೂ ಕೂತ್ಕೊಂಡು ಅಭ್ಯಾಸ ಮಾಡಿರುವಂಥವರು. ಸಾಹಿತ್ಯ ಲೋಕಕ್ಕೆ ಅದ್ಭುತವಾದ ಕೊಡುಗೆಯನ್ನು ಗುರುಲಿಂಗ ಶಿವಾಚಾರ್ಯರು ಕೊಟ್ಟ ಕಾರಣಕ್ಕಾಗಿಯೇ ಇವತ್ತು ಅವರ ಹೆಸರಿನಲ್ಲಿ 2 ಪುಸ್ತಕಗಳು ಬಿಡುಗಡೆಯಾಗಿದೆ ಅಂದರೆ ಇದು ನಮ್ಮೆಲ್ಲರ ಭಾಗ್ಯ ಅಂತ ನಾವು ಅಂದ್ಕೊಳ್ಬೇಕಾಗುತ್ತೆ. ಇಂತಹ ಕಳ್ಳಿ ಮಠದ ಅಭಿವೃದ್ಧಿಗಾಗಿ ಅನೇಕ ಭಕ್ತಾದಿಗಳು ದಾನ ಧರ್ಮವನ್ನು ಮಾಡಿ ಮಠದ ಕೀರ್ತಿಯ ಪತಾಕೆಯನ್ನು ಹಾರಿಸುವುದಕ್ಕಾಗಿ ನಿರಂತರವಾಗಿ ತಾವು ಶ್ರಮಿಸಿದಿರಿ. ಯಾರ್ಯಾರು ಶ್ರೀಮಠಕ್ಕೆ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿದಿರಿ ಅವರೆಲ್ಲರಿಗೂ ಕೂಡ ಶ್ರೀಮಠ ಬೆಳಕಾಗಿ ನಿಲ್ಲುವಂತಹದ್ದು ಯಾವುದೇ ಅನುಮಾನ ಇಲ್ಲ ಅನ್ನುವಂತಹ ಮಾತನ್ನು ತಿಳಿಸಿ, ಅವರ ಉತ್ತರಾಧಿಕಾರಿಯಾಗಿರುವಂಥವರು ವಿರೂಪಾಕ್ಷ ದೇವರು. ವಿರೂಪಾಕ್ಷ ದೇವರ ನಡೆದಾಟ, ಅವರ ಚಲನವಲನ ನೋಡುವುದೇ ನಮಗಷ್ಟೇ ಹಬ್ಬ ಅಲ್ಲ, ನಿಮ್ಮೆಲ್ಲರಿಗೂ ಕೂಡ ಹಬ್ಬ. ಆ ದೇವರು ಬಂದರು ಅಂದ ತಕ್ಷಣವೇ ನಿಮ್ಗೆಲ್ಲರಿಗೂ ಏನೋ ಒಂದು ಆನಂದ ಸಿಗುತ್ತೆ. ಅಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಶ್ರೀಮಠಕ್ಕೆ ಬೆಳಕಾಗಲಿ ಈ ಗ್ರಾಮಕ್ಕೆ ಶಿವಾಚಾರ್ಯರಲ್ಲಿ ಪ್ರಣವವನ್ನು ಸಲ್ಲಿಸಿ ಮತ್ತು ಶಿವಲಿಂಗಯ್ಯ ಸ್ವಾಮಿ और सुंदराना शिवयोगी ಎಲ್ಲ ಸದ್ಭಕ್ತರೆ, ತಾಯಿಯಂದರೆ, ಜ್ಞಾನಿಗಳೇ, ಎಲ್ಲಕ್ಕೆ ಮೂರ್ತಿಗೆ ಜ್ಞಾನ ಕೊಟ್ಟಂತಹ ಜ್ಞಾನಿಗಳೇ, ಸದ್ಭಕ್ತರೆ, ಗುರುಗಳೇ, ತನ್ನನ್ನು ಸೇವಾ ಮಾಡಿದರೆ ಎಲ್ಲರಿಗೂ ಎಲ್ಲದಕ್ಕೆ ಆಶೀರ್ವಾದ. ಮಹಾಮಠದಲ್ಲಿ 70 ವರ್ಷಕ್ಕಿಂತ ಒಂದು ಗ್ರಾಮದಲ್ಲಿ ನಾವು ವಾಸವಾಗಿಕೊಂಡಿದ್ದೇವೆ.
52, 53, 54, 55ನೇದಾಗ ಮಾಧವ ಬಿಟ್ಟು ಮಾಧವ ಶಾಸ್ತ್ರಿಗಳಲ್ಲಿ ಜ್ಯೋತಿಷ್ಯ ಪಂಚಾಂಗ ಉಲ್ಲೇಖನಗೊಂಡಿದೆ. ಆವಾಗ ಮಾನವ ಮಠದ ಪರಿಸ್ಥಿತಿ ನೋಡಿದ್ದಾಗ ಹರಿದು ಹಚ್ಚಿ ಹೋಗಿತ್ತು. ಈ ಮಠಕ್ಕೆ ಯಾರ ಜೀವನ ಧರ್ಮದಲ್ಲಿ ಯಾರು ಬರ್ತಾರೋ ಅಂತಕ್ಕಂಥದ್ದು ಚನ್ನೇಶ್ವರಿಗೆ ಸುಪುತ್ರನಾದ ಗುರುಲಿಂಗ ಸ್ವಾಮಿ ಅಂತ ನಾಮಕರಣ ಮಾಡತಕ್ಕಂಥ ಧಾರವಾಡದ ವಿದ್ಯಾಭ್ಯಾಸ ಮಾಡಿ ಪಂಡಿತನಾಗಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ಮಾನವ ಮಠಕ್ಕೆ ಬಂದಾಗ ಅವರ ತಂದೆಯ ಆಸೆ, ಕನ್ಯೆಯ ಆಸೆ, ಮಗನಿಗೆ ಮಠ ಮಾಡಬೇಕಂತೇಳಿ ಆ ಹುಡುಗನ ಆಸೆ ಈ ಮಠಕ್ಕೆ ಆಗಬೇಕು. ಆವಾಗ ನಾನು ಇಲ್ಲಿ ಜಗದ ಸಂಪರ್ಕ ಇತ್ತಲ್ಲ, ನಮ್ಮನ್ನು ಎಲ್ಲರೂ ಕಾಡಿಸ್ಕೊಡೋರು, ಮಠದ ವತಿಯಿಂದ ಮಠದ ಶಿಷ್ಯರು ಎಲ್ಲರೂ ಕೂಡಿಕೊಂಡು ಅಪ್ಪ ನಾವೇನಂತ ಇವರು ಮಠಕ ಮಾಡಬೇಕಂತೆ. 3 2 ದಿವಸ ಕಾರ್ಯಕ್ರಮಕ್ಕೆ 2 ದಿವಸ ಕಾರ್ಯ ಕರೆದು ಬಿಟ್ಟು ಬರಬೇಕು, ಕೂಡಬೇಕು, ಹೋಗ್ಬೇಕು, ಅವ್ರು ಬಂದಿದ್ದು ಇವ್ರು ಬಂದಿದ್ದು. ಅದ್ರಾಗ ಪಾಠ ಅಂತ ಹೇಳಿದ್ದ ಅವ್ರಿಗೆ ಕಾರಣ ಅವರೆಲ್ಲ ಅವ್ರಿಗೆ ಹೇಳಿ ಇದ್ರೊಳಗೆ 2 ದಿವಸ ಅಂತ ರುದ್ರಶಕ್ತಿ ಗೌರವ ಬಂದಿಲ್ಲ, ರುದ್ರಶಕ್ತಿ ಗೌರವಕ್ಕೆ ಇವತ್ತು ಬರಬೇಕು. ರುದ್ರಶಕ್ತಿ ಗೌರವ ಬಂದು ಎಲ್ಲರೂ ರುದ್ರಶಕ್ತಿ ಗೌರವ ಬಂದ ಹೇಳಿ ಆ ಪರಸಾಗಿ ತುಂಬ ಬಂದರು. ತಂದೆ ಒಂದು ಪ್ರಶ್ನೆಗೆ ಗುರುಲಿಂಗ ಸ್ವಾಮಿ ಉತ್ತರಾಧಿಕಾರಿ ಮಾಡೋದಂತ ನಿಮ್ಮ ಅನುಮತಿ ಏನು ಅಂತ ಕೇಳಿದ್ದಾಗ ನೀವೆಲ್ಲರೂ ವಿಚಾರ ಮಾಡ್ತೀರಪ್ಪ, ಕೇಳ್ತಾರಪ್ಪ, ಹೇಳೋದೆಲ್ಲ ಹಾಗೆ ನೀವೇನಂತ ನಾವು ಮಠಕ್ಕೆ ಮಾಡಲೇ ನೀವು ಬ್ಯಾಡ ಅಂದ್ರೆ ಅವ್ರಿಗೆ ಪಕ್ಕ ಮಠ ಒಂದು ಮಠಕ್ಕೆ ಹೋಗ್ತಾರೆ. ಆಗಿಲ್ಲ ನಾವು ಮಾಡ್ತೀವಿ ಅಂತೇಳಿ ಆವತ್ತು ಡೇಟ್ ಫಿಕ್ಸ್ ಮಾಡಿ ಏನಂತ ಮಾಡಿದ್ರೆ ಉತ್ತರಾಧಿಕಾರಿ ಮಾಡೋ ಹೇಳಕ್ಕೆ ಮಠಕ್ಕೇನು ಆಸ್ತಿ ಇಲ್ಲ. ಊರೊಳಗೆ ಆಸ್ತಿ ಇರೋದು ಸ್ಥಾಪನೆ ಮಾಗಾವ್ ಬೆಳಕೊಟ್ಟಿದ್ದಾರೆ ಜೀವಿ ಊರೊಳಗ ಆಸ್ತಿಯ ಹೊಲ ಎಲ್ಲ ಅಳತಂಬರು ಹೊರಗೆ ಹಕ್ಕಿ ತಗೊಂಡು ಮಠದಿಗೆ ಮತ್ತೆ ಇಲ್ಲೇ 6 ಎಕರೆ ಜಮೀನು. 6 ಎಕರೆ ಜಮೀನು ಬಸವಣ್ಣ ತಮ್ಮ ಪಂಚಾಕ್ಷರಿ ಅದು ದೇಶಿಕ ಅವರ ಹೆಸರಾಗಿದೆ. ಆದರೆ ಅದಕ್ಕೆ ಯಾವ ಹಿಂದೆ ಹರಿಯಲಿಲ್ಲ. ನಮ್ಮ ಮಠಕ್ಕೆ ಆಗ್ತದೆ, ಮಠಕ್ಕೆ ಮಾಡಿ ಇವತ್ತು ಮಠದ ಪರಿಸ್ಥಿತಿ ಎಲ್ಲಿ ಬಂದು ನಿಂತದೆ. ಇದನ್ನು ಸುಕ್ಷೇತ್ರ ಸಾಧು ಮಾಡೋದು, ಮಠ ಮಾಡೋದು, ಭಕ್ತ ಉದ್ಧಾರ ಮಾಡೋದು, ಅದು ಅಲ್ಲದೆ ಗ್ರಂಥಗಳು ಬರ್ತದೆ. ಗ್ರಂಥಗಳ ಬರೆದು ಇದು ಗ್ರಂಥ ಬರ್ತೈತೆ ಅಂತಂದ್ರೆ ಇದು ಇತಿಹಾಸ. ಯಾರು ಬರೋದಪ್ಪ ಇತಿಹಾಸ ಅದಕ್ಕೂ ದೊಡ್ಡ ಕೆಲಸ ಏನ್ ಮಾಡೋದು. ಗುರುಲಿಂಗ ಶಿವಾಜಿ ಅಪ್ಪಗಳವರ ನಮ್ಮ ಸಂಪರ್ಕ ಎಷ್ಟು ವರ್ಷದ ಅಂತ ತಿಳ್ಕೊಂಡು ಕೇಳಿದ್ರೆ 32 ವರ್ಷದ ಸಂಪರ್ಕ. ನಾನು ಬಾಳ ಮಠಕ್ಕೆ ಅಧಿಕಾರವನ್ನು ವಹಿಸಿಕೊಳ್ಳುವಂತಹ ಸಂದರ್ಭದೊಳಗ ಉಜ್ಜಯಿನಿಯ ಜಗದ್ಗುರುಗಳನ್ನ ಕರೆದುಕೊಂಡು ಬಂದು ನನಗೆ ಅನುಗ್ರಹವನ್ನು ಕೊಡುವಂತ ಜವಾಬ್ದಾರಿಯನ್ನ ಬೆಳ್ಳಿ ಮಠದ ಪರಮ ಪೂಜೆಗೆ ವಹಿಸಿಕೊಟ್ಟಿದ್ದೀವಿ. ನಾವು ಹೋಗಿ ಭಿನ್ನ ಕೊಟ್ಟು ಬಂದವರು ಅವರು, ಜಗದ್ಗುರು ಕರ್ಕೊಂಡು ಬಂದವರು ಅವರು. ಇಡೀ ನಮ್ಮ ಮಠದ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಬಹಳ ಅಚ್ಚುಕಟ್ಟಾಗಿರ್ತಕ್ಕಂಥ ನನ್ನ ಪಟ್ಟಾಧಿಕಾರವನ್ನ ಮಾಡಿಸಿರ್ತಕ್ಕಂಥ ಕೀರ್ತಿ ಯಾರಿಗಾದರೂ ಸೌಂದರ್ಯ ಅಂತ ತಿಳ್ಕೊಂಡು ಕೇಳಿದ್ರೆ ಅದು ಗುರುಲಿಂಗ ಶಿವಾಚಾರ್ಯ ಅಂಥ ಪರಮ ಪೂಜ್ಯರು ಸುಮಾರು 32 ವರ್ಷಗಳಿಂದ ಒಡನಾಡಿಗಳಾಗಿ ಬಂದು ನಮ್ಮ ಮಠದೊಳಗೆ ಏನಾರ ಕಾರ್ಯಕ್ರಮ ಇದ್ರೆ ಅವ್ರು ಬರ್ತಿದ್ರು, ಅವ್ರ ಮಠದೊಳಗೆ ಏನಾರ ಕಾರ್ಯಕ್ರಮ ಇದ್ರೆ ನಮ್ಮನ್ನು ಬಿಟ್ಟು ಮಾಡ್ತಿದ್ದಿಲ್ಲ. ಈಗ ಕೂಡ್ಕೊಂಡು ಬರುವಂತಹ ಸಂದರ್ಭದೊಳಗೆ ಪರಮಾತ್ಮ ಎಲ್ಲವನ್ನೂ ಮಠ ಕಳಿಸಿದ್ದ, ಆದ್ರೆ ಆವೇಶವನ್ನು ಕೊಡಲಿಲ್ಲ. ಸೂರ್ಯ
ನಿಮಿಷಕ್ಕೂ ಸೂರ್ಯ ಉದಯ ಆಗ್ತಾನ. ಉದಯ ಆದ ನಂತರ ಸೂರ್ಯನ ಕಿರಣಗಳ ಭೂಮಿಗೆ ಬಿದ್ದ ಬಳಿಕ ಎಲ್ಲ ಈ ನೆಲದ ಮೇಲೆ ಜೀವಗಳನ್ನುವಂಥದ್ದು ಏನದವಲ್ಲ ಅದ್ರ ಬದುಕು ಸಾಕ್ತದೆ. ಸೂರ್ಯನ ಬೆಳಕಿನೊಳಗ ಬದುಕನ್ನ ಸಾಗಿಸುವಂಥದ್ದನ್ನ ನೋಡ್ತಾನೆ. ನೋಡಿರುವಂತ ಸೂರ್ಯ ಬಹಳ ಆನಂದ ಪಡ್ತಾನ. ನನ್ನ ಬೆಳಕಿನೊಳಗೆ ಇಷ್ಟೆಲ್ಲ ಜೀವರಾಶಿಗಳು ಅನಂತವಾಗಿ ಜೀವಿಸ್ತವ ಅಂತ ತಿಳ್ಕೊಂಡು ಮೇಲೆ ಆಕಾಶದೊಳಗಿರ್ತಕ್ಕಂಥ ಸೂರ್ಯ ಆನಂದವನ್ನು ಪಡುತ್ತಿರುವಂತಹ ಸಂದರ್ಭದೊಳಗ ಉದಯ ಆದವ ಅಲ್ಲೇ ಇರಂಗಿಲ್ಲ, ಅವನಿಗೆ ಅಷ್ಟೇ ಅನ್ನುವಂಥದ್ದು ಇರ್ತದೆ. ಕೊನೆಗೆ ಏನಾಗ್ತದೆ ಅಂತ ತಿಳ್ಕೊಂಡು ಕೇಳಿದ್ರೆ 12 ತಾಸಿನ ಮೇಲೆ ಮತ್ತೆ ಸೂರ್ಯ ಅಸ್ತ ಆಗ್ತಾನೆ. ಅಸ್ತ ಆಗುವಂತಹ ಸಂದರ್ಭದೊಳಗ, ಅಸ್ತ ಅಂದ್ರೆ ನಮ್ಗೆಲ್ಲರಿಗೂ ಅರ್ಥ ಆಗ್ತದಲ್ಲ, ಮುಳುಗುವಂತಹ ಸಂದರ್ಭದೊಳಗ, ಸೂರ್ಯ ಮುಳುಗುವಂತಹ ಸಂದರ್ಭದೊಳಗ ಯೋಚನೆ ಮಾಡ್ತಿದ್ದಂತ. ಏನಂತ ಯೋಚನೆ ಮಾಡ್ತಿದ್ದ? ಬೆಳಗಿನ ಜಾವನ ಉದಯ ಆದಾಗ ಎಲ್ಲ ಜೀವಿಗಳು ನನ್ನ ಬೆಳಕಿನೊಳಗ ಬಹಳ ಸುಂದರವಾಗಿರ್ತಕ್ಕಂಥ ಬದುಕನ್ನು ಸಾಗಿಸ್ಕೊಂಡು ಬರುವಂತದ್ದು ನಾನು ನೋಡಿದೆ. ಆದ್ರೆ ಈಗ ನಾನು ಅಸ್ತ ಆಗ್ತೀನಿ, ನಾನು ಮುಳುಗಿ ಹೋಗ್ತೀನಿ. ನಾನು ಮುಳುಗಿರ್ತಕ್ಕಂಥ ಸಂದರ್ಭದೊಳಗೆ ಭೂಲೋಕದ ಜೀವಿಗಳಿಗೆ ಕತ್ತಲಾಗ್ತದಲ್ಲ ಅಂತ ತಿಳ್ಕೊಂಡು ಚಿಂತೆ ಮಾಡ್ತಾ ಹೋಗ್ತಿದ್ದನಂತ. ಚಿಂತೆ ಮಾಡ್ತಾ ಹೋಗ್ತಿರುವಂತಹ ಸಂದರ್ಭದೊಳಗ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಚಂದ್ರ ಅಂದ್ರೆ ಈ ದಿಕ್ಕಿಗೆ ಇರ್ತಾನ, ಸೂರ್ಯ ಈ ದಿಕ್ಕಿಗೆ ಮುಳುಗ್ತಿರ್ತಾನ, ಚಂದ್ರ ಈ ದಿಕ್ಕಿಗೆ ಉದಯ ಆಗ್ತಿರ್ತಾನ. ನೋಡ್ರಿ ನೀವು ಹುಟ್ಟಿ ಸಮಯದೊಳಗ ಸೂರ್ಯ 6 ಗಂಟೆ ಕಡೆ ಮುಳುಗ್ತಾನ ಅಂತ ತಿಳ್ಕೊಂಡು ಕೇಳಿದ್ರೆ ಚಂದ್ರ ಕಡೆ 6 ಗಂಟೆಗೆ ಉದಯ ಆಗ್ತಾನ. ಈ ಚಿಂತನೆಯನ್ನು ಯಾರಿಗೆ ಗುರ್ತಾಯ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಆಕಾಶದಲ್ಲಿ ಇರ್ತಕ್ಕಂಥ ಚಂದ್ರನಿಗೆ ಗುರ್ತಾಯ್ತು. ಚಂದ್ರ ಹೇಳ್ತಾನ ಸೂರ್ಯನಿಗೆ, ನೀನೇನು 12 ತಾಸುಗಳ ಕಾಲ ಈ ಭೂಲೋಕದ ಜನರಿಗೆಲ್ಲ ಬೆಳಕು ಕೊಟ್ಟು ನಿನ್ನ ಬೆಳಕಿನೊಳಗೆ ಅವ್ರ ಬದುಕನ್ನು ನಡೆಸಿಯಲ್ಲ, ನಿನಕ್ಕಿಂತಲೂ ಶಾಂತವಾಗಿರ್ತಕ್ಕಂಥ ಬೆಳಕನ್ನು ಕೊಟ್ಟು ನಿನ್ನ ತರವಾಯಿ ನಾನ್ ನಡೆಸ್ತೀನಿ, ಚಿಂತೆ ಮಾಡಬೇಡ, ನೀನು ಮುಳುಗು ಅಂತ ಹೇಳಿದ್ನಂತ. ಅವಾಗ ಸೂರ್ಯ ನಿಶ್ಚಿಂತನಾಗಿ ಮುಳುಗಿ ಚಂದ್ರನ ಬೆಳಕಿನೊಳಗ ಈ ಲೋಕದ ಜೀವಿಗಳೆಲ್ಲ ಬದುಕು ಮಾಡ್ತಿದ್ರು ಅಂತ. ಇಲ್ಲಿ ಹೇಳಕ್ ಕಾರಣ ಏನಂತ ತಿಳ್ಕೊಂಡು ಕೇಳಿದ್ರೆ, ವಿರೂಪಾಕ್ಷ ಶಿವಾಚಾರ್ಯರು, ಗದ್ದಿಗೊಳಗಿರ್ತಕ್ಕಂಥ ವಿರೂಪಾಕ್ಷ ಶಿವಾಚಾರ್ಯರು ಯಾವ ಭೂಲೋಕದೊಳಗಿರ್ತಕ್ಕಂಥ ಯಾವ ನಮ್ಮ ಗುರುಲಿಂಗ ಶಿವಾಚಾರ್ಯರು ಕಟ್ಟಿಕೊಂಡಿರ್ತಕ್ಕಂಥ ಕನಸುಗಳು ಎಂತವಿದ್ದು ಅಂತ ತಿಳ್ಕೊಂಡು ಕೇಳಿದ್ರೆ, ಬದುಕಿನೊಳಗ ನಮ್ಮ ಶಿವಾಚಾರ್ಯೊಳಗ ಅವರಷ್ಟು ಕಷ್ಟಪಟ್ಟಿರ್ತಕ್ಕಂಥ ಶಿವಾಚಾರ್ಯ ಇನ್ನೊಬ್ಬ ಇಲ್ಲ. ಕಾರಣ ಅಂತಂದ್ರೆ ನಾವೆಲ್ಲ ಬಹಳ ಅಚ್ಚುಕಟ್ಟಾಗಿರ್ತಕ್ಕಂಥ ಕಟ್ಟಿದ ಮಟ್ಟಕ್ಕೆ ನಾವೆಲ್ಲ ಸ್ವಾಮಿಗಳಾದವರು. ಏನೂ ಇರ್ತಕ್ಕಂಥ ಹಾಲ್ ಮಟ್ಟಕ್ಕೆ ಸ್ವಾಮಿ ಆದವರು ಅಂತ ತಿಳ್ಕೊಂಡು ಕೇಳಿದ್ರೆ ಗುರುಲಿಂಗ ಶಿವಾಚಾರ್ಯರು. ಅಂಥ ಗುರುಲಿಂಗ ಶಿವಾಚಾರ್ಯರು ಈ ಮಠವನ್ನ ಉತ್ತರೋತ್ತರವಾಗಿ ಬೆಳಗಿಸ್ಬೇಕನ್ನುವಂತ ಹಠದಿಂದ ಎಷ್ಟು ಕಷ್ಟ ಪಡ್ತಿದ್ರು ಅಂತ ತಿಳ್ಕೊಂಡು ಕೇಳಿದ್ರೆ, ನಾವು ಬರುವಂತಹ ಸಂದರ್ಭದೊಳಗ ಹಿಂಗ ಮೇನ್ ರೋಡ್ ಹಿಡಿದು ಏನಾದ್ರು ಹುಮನಾಬಾದ್ ಬಸವಕಲ್ಯಾಣ ಹಿಂಗ್ ಹೋಗ್ಬೇಕು, ಬಿದರ್ಕ್ ಹೋಗ್ಬೇಕಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ ಊಟ ಎಲ್ಲ ಇಲ್ಲೇ ಇರ್ತಿತ್ತು. ನಾವು ಕಲಬುರಗಿ ಬಿಡಾಕ್ ಫೋನ್ ಹಚ್ತಿದ್ವಿ, ಬುದ್ಧಿ ನಾವು ಎಷ್ಟು ಜನ ಸ್ವಾಮಿಗಳು ಹೊಂಟಿವಿ, ನಮ್ಗೆ ಊಟದ ವ್ಯವಸ್ಥೆ ಇರಲಿಲ್ಲ ಅಂತ ತಿಳ್ಕೊಂಡು. ಮಠದೊಳಗೆ ಯಾರು ಮಾಡ್ಬೇಕು ಇಲ್ಲೇ ಇದ್ರು ಕೂಡ ಶಾಲೆಯೊಳಗಿರ್ತಕ್ಕಂಥ ಶಿಕ್ಷಕರನ್ನ ಕರೆಸಿ ಶಾಲೆ ಮಕ್ಕಳನ್ನು ಓದಿಸೋದು ಬಿಡಿಸಿ ಅಡಿಗೆ ಮನೆಯೊಳಗ ಶಿಕ್ಷಕರಿಗೆ ಅಡಿಗೆ ಮಾಡಕ್ ಹಚ್ಚಿ ಊಟ ಹಾಕಿದ ಕೀರ್ತಿ ಯಾರಿಗಾದ್ರೂ ಸಲ್ತದೆ ಅಂತ ತಿಳ್ಕೊಂಡು ಹೇಳಿದ್ರೆ ಅವರು ಗುರುಲಿಂಗ ಶಿವಾಚಾರ್ಯ ಸಲ್ತದೆ ಅನ್ನುವಂಥದ್ದನ್ನ. ಅಂತ ಗುರುಲಿಂಗ ಶಿವಾಚಾರ್ಯರು ಇವತ್ತು ನಮ್ಮ ಮಧ್ಯೆ ಇಲ್ಲದೇ ಇರತಕ್ಕಂತಹ ಸಂದರ್ಭದೊಳಗ ಅವ್ರು ಕಟ್ಕೊಂಡಿರ್ತಕ್ಕಂಥ ಕನಸುಗಳೆಲ್ಲ ಸಹಕಾರ ಆಗುವುದನ್ನು ತಿಳ್ಕೊಂಡು ಕೇಳಿದ್ರೆ ಸಹಕಾರ ಆಗಲಿಲ್ಲ. ಕಾರಣ ಅಂತಂದ್ರೆ ಮನುಷ್ಯ ಒಂದಿಷ್ಟು ಆವೇಶವನ್ನ ಪಡ್ಕೊಂಡು ಬಂದಿರ್ತಾನೆ. ಈ ಭೂಮಿ ಮೇಲೆ ಬರುವಂತಹ ಸಂದರ್ಭದೊಳಗ ನೀನು ಇಷ್ಟೇ ದಿವಸ, ಇಷ್ಟೇ ತಾಸ, ಇಷ್ಟೇ ನಿಮಿಷ ನಿನಗಿದ್ದು ನಿನ್ನ ಏಲೋಕದ ಯಾತ್ರೆ ಮುಗಿಸ್ಕೊಂಡು ಬಾ ಅಂತ ತಿಳ್ಕೊಂಡು ನಾವು ಹುಟ್ಟುವಂತಹ ಪ್ರಾರಬ್ಧವನ್ನು ಬರೆದು ಕಳಿಸಿರ್ತಾನಲ್ಲ, ಹಾಗೇನೆ ಪರಮಾತ್ಮ ಅಲ್ಪ ಆವೇಶನಾಗಿ ವಿರೂಪಾಕ್ಷ ಶಿವಾಚಾರ್ಯರಿಗೆ ಭೂಮಿ ಮೇಲೆ ಕೊಟ್ಟು ಕಳಿಸಿರ್ತಕ್ಕಂಥ ವಿರೂಪಾಕ್ಷ ಶಿವಾಚಾರ್ಯರು ಈ ಸಮಾಜಕ್ಕಾಗಿ ತನ್ನನ್ನು ತಾನು ಮುಡುಪಾಗಿಟ್ಟುಕೊಂಡು ಈ ಸಮಾಜಕ್ಕಾಗಿ ತನ್ನನ್ನೇ ತಾನು ಗಂಧದ ಕೋಡಿನಂಗ ತೆಗೆದುಕೊಂಡು ಉದಿನ ಕಡ್ಡಿಯನ್ನ ದೇಹವನ್ನು ಸುಟ್ಟುಕೊಂಡು ಸಮಾಜಕ್ಕೆ ಸುಗಂಧವನ್ನು ಹೆಂಗ ಕೊಡುತ್ತದಲ್ಲ, ಆ ನಿಟ್ಟಿನೊಳಗ ಗುರುಲಿಂಗ ಶಿವಾಚಾರ್ಯರ ಬದುಕನ್ನು ಮಾಡುತ್ತಿರುವಂತಹ ಸಂದರ್ಭದೊಳಗ ಸೂರ್ಯ ಹೆಂಗ ಚಿಂತೆ ಮಾಡ್ತಿದ್ನಲ್ಲ, ಹಂಗ ಗುರುಲಿಂಗ ಶಿವಾಚಾರ್ಯರು ಚಿಂತೆ ಮಾಡ್ತಿದ್ರು. ಬಹಳ ವರ್ಷಗಳಿಂದ ಮಠ ಮುಂದೆ ನಡೆಸಬೇಕು, ಬಹಳ ವರ್ಷದಿಂದ ಮಠ ಕಟ್ಟಡ ಮಾಡಬೇಕು ಅಂತ ಬಟ್ಟೆ ನಾನು ಇಲ್ಲಿವರೆಗೆ ಸಹಕಾರ ಆಗಂಗಿಲ್ಲ ಅಂತ ತಿಳ್ಕೊಂಡು ಗುರುಲಿಂಗ ಶಿವಾಚಾರ್ಯರಿಗೆ ಎಲ್ಲೋ ಕಾಡುತ್ತಿರುವಂತಹ ಸಂದರ್ಭದೊಳಗ ಗದ್ದಿಗೊಳಗಿರ್ತಕ್ಕಂಥ ವಿರೂಪಾಕ್ಷ ಶಿವಾಚಾರ್ಯರು ಹೇಳ್ತಾರೆ, ನಿನ್ನ ಕೈಯಲ್ಲಿ ನೀನು ಆಯಷ್ಟಾಗ್ಯದ ನೀನು ಮಾಡಿಯ ಮುಂದಿನ ಕಾರ್ಯ
ನಾನು ವಿರೂಪಾಕ್ಷ ದೇವರ ರೂಪದೊಳಗೆ ಬಂದು ನೀನು ಕಟ್ಕೊಂಡಿರ್ತಕ್ಕಂಥ ಕನಸೆಲ್ಲ ಸಹಕಾರ ಮಾಡ್ತೀನಿ ಅನ್ನುವಂಥ ಮಾತು ಕೊಟ್ಟಿದ್ದಕ್ಕಾಗೇನೆ ಅಂತ ಒಂದು ಕನಸನ್ನ ಕಟ್ಟಿಕೊಂಡು ಯಾವ ನಮ್ಮ ಗುರುಲಿಂಗ ಶಿವಾಚಾರ್ಯರು ಲಿಂಗೈಕ್ಯರಾಗಿದ್ದಾರೆ ಅನ್ನುವಂಥದ್ದನ್ನ ಬಹಳ ವಿಷಾದದಿಂದ ಹೇಳಬೇಕಾಗ್ತದೆ. ಬಹುತೇಕ ಗುರುಲಿಂಗ ಶಿವಾಚಾರ್ಯ ನಮ್ಮ ನಿಮ್ಮ ಮಧ್ಯದೊಳಗೆ ಇಲ್ಲದರೂ ಕೂಡ ಅವರ ಸ್ವರೂಪದೊಳಗ ನಮ್ಮ ವಿರೂಪಾಕ್ಷ ದೇವರ ಸ್ವರೂಪದೊಳಗ ಬಂದು ಮಠವನ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನ ನಾವು ಯಾರು ಮಾಗಾಮದ ಭಕ್ತರು ಮರೀಬಾರದು. ಯಾಕಂತ ತಿಳ್ಕೊಂಡು ಕೇಳಿದ್ರೆ ಸುಮಾರು ಮಾಗಾಮದ ಭಕ್ತರು ಸ್ವಾರ್ಥಿಗಳಂತ ನನಗೆ ಅನಿಸ್ತದೆ. ಬಹಳ ಸ್ವಾರ್ಥಿಗಳ ಮಾಗಾಮದ ಭಕ್ತರು. ಇವತ್ತು ನಮ್ಮೂರೊಳಗೆ ನಾವು ಇದ್ದೇವೆ ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ಮೂರ ಭಕ್ತರಿಗೆ ನಾವು ಬೈದೇನಾದ್ರೆ ಹೇಳ್ಬೋದು. ಆದ್ರೂ ಮಾಗಾಮ ಭಕ್ತರು ನಾವು ಹೆಂಗ್ ಬಯಕಾಗ್ತದೆ ಆಗಾಗಿಲ್ಲ. ಆದ್ರೂ ಮಾಗಾಮ ಭಕ್ತರು ತಿಳ್ಕೊಬೇಕಾಗಿತ್ತು. ಇವತ್ತು ಗುರುಲಿಂಗ ಶಿವಾಚಾರ್ಯ ಸಂಸ್ಥೆಯೊಳಗ ಸಾವಿರಾರು ಮಕ್ಕಳು ಅಭ್ಯಾಸ ಮಾಡ್ತಾರೆ. ಒಂದು ಮನೆಗೆ ಒಬ್ಬ ತಾಯಿ ಬಂದ್ರೆ ಇಲ್ಲಿ ಕೂಡಕ್ಕೆ ಜಾಗ ಇರಂಗಿಲ್ಲ. ಆದ್ರ ನೀವು ಹೆಂಗ ಸ್ವಾಮಿತ್ವದ ಬದುಕು ಸ್ವಾಮಿ ಮಠವನ್ನ ಹೆಂಗ ಬಳಸ್ಕೋತೀರ ಅಂತ ತಿಳ್ಕೊಂಡು ಕೇಳಿದ್ರೆ ಅಡಿಗೆಯೊಳಗಿರ್ತಕ್ಕಂಥ ಕರಿಬೇವಿನ ಉಪಾದಿಯೊಳಗೆ ನೀವು ಮಠವನ್ನ ಬಳಸ್ಕೊತೀರಿ, ಕರಿಬೇವಿನ ಉಪಾದಿಯೊಳಗೆ ಮಠದ ಸ್ವಾಮಿಯನ್ನ ಬಳಸ್ಕೊತೀರಿ ಅಂತ ತಿಳ್ಕೊಂಡು ನಾನು ಬಹಳ ದುಃಖದಿಂದ ಹೇಳಬೇಕಾಗ್ತದೆ. ಇದು ಬರೇ ಮಾಗಾಮದ ಪರಿಸ್ಥಿತಿ ಯಾಕೆ ಅಲ್ಲ, ಯಾವ ಮಠದೊಳಗ ಸ್ವಾಮಿ ಅದನ್ನೇ ಆ ಮಠದ ಪರಿಸ್ಥಿತಿ ಹೆಂಗದ. ಇವತ್ತು ಕರಿಬೇವ ನೀವ್ ಯಾವ್ದಕ್ಕೆ ಉಪಯೋಗ ಮಾಡ್ತೀರಿ? ಸ್ವಾದವಾಗಿರ್ತಕ್ಕಂಥ ಅಡಿಗೆ ಆಗಲಿ ಒಂದಿಷ್ಟು ಸುಗಂಧವಾಗಿರ್ತಕ್ಕಂಥ ಅಡಿಗೆ ಆಗಲಿ ತಿಳ್ಕೊಂಡು ನಾವು ಕರಿಬೇವನ್ನು ಉಪಯೋಗ ಮಾಡ್ತೀವಿ. ಆದ್ರೆ ನಾವು ಹಾಕಿರ್ತಕ್ಕಂಥ ಕರಿಬೇವನ್ನು ನಾವು ತಿಂತೀವಿ ಅಂತ ತಿಳ್ಕೊಂಡು ಕೇಳಿದ್ರೆ ನಾವು ತಿನ್ನಂಗಿಲ್ಲ. ನಾವು ತುತ್ತಿನ ನಾವು ಬತ್ತ ತಿಳ್ಕೊಂಡು ಕೇಳಿದ್ರೆ ಪ್ರಾಕ್ಟಿಗೆ ತೆಗೆದು ಕಡೆಯಾಗಿ ಬಿಡ್ತೀವಲ್ಲ. ಹಂಗ ಈ ಕಳ್ಳಿ ಮಠದ ನಾವು ಹೆಂಗ ಬಳಸ್ಕೊತೀವಿ ಅಂತ ತಿಳ್ಕೊಂಡು ಕೇಳಿದ್ರೆ ಕರಿಬೇವೋಪಾದಿನೊಳಗೆ ನಾವು ಬಳಸ್ಕೊತೀವಿ. ನಾವು ಒಂದು ಉದ್ಧಾರ ಆಗ್ತೀವಿ. ಆದ್ರೆ ಮಠದೊಳಗಿರ್ತಕ್ಕಂಥ ಸ್ವಾಮಿ ಉದ್ಧಾರ ಮಾಡಲಿಕ್ಕೆ ನಮ್ಮ ಕಡೆಯಿಂದ ಆಗಂಗಿಲ್ಲ ಅನ್ನುವಂಥದ್ದನ್ನ ಎಲ್ಲೋ ಒಂದ್ ಕಡೆ ನೋವಿನಿಂದ ಹೇಳಬೇಕಾಗ್ತದೆ ಅನ್ನುವಂಥ ಮಾತನ್ನ. ಕಾರಣ ಅಂತಂದ್ರೆ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಬಹಳ ಸುಂದರಾಂಗ ಕಾರ್ಯಕ್ರಮ, ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಬಹುತೇಕ ಅಂತ ಕಾರ್ಯಕ್ರಮಕ್ಕ ಇಷ್ಟೆಲ್ಲ ಕುರ್ಚಿಗಳು ಖಾಲಿ ಬೀಳುತ್ತವೆ ಅಂತ ತಿಳ್ಕೊಂಡು ಕೇಳಿದ್ರೆ ಅದನ್ನು ನೋಡ್ಲಿಕ್ಕೆ ಆಗದೆ ಇರತಕ್ಕಂಥ ಮನಸ್ಸು ಕೂಡ ಬೇಜಾರಾಗ್ತದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭವಾಗಿ ಹೇಳ್ತಾ, ನಮ್ಮ ಶಿವಲಿಂಗ ಸರ್ ಅವರು ಯಾವಾಗ ಗುರುಲಿಂಗ ಶಿವಾಚಾರ್ಯ ಲಿಂಗೈಕ್ಯರಾದ್ರು ಅವರ ಸ್ಥಾನವನ್ನ ಇಡೀ ಮಠದ ಶ್ರೇಯೋಭಿವೃದ್ಧಿಗಾಗಿ ಹಗಲಿರುಳು ಅವರು ಶ್ರಮ ಪಡ್ತಾ ಇದ್ದಾರೆ. ಮಠದ ಗುರುಲಿಂಗ ಶಿವಾಚಾರ್ಯ ಕಟ್ಕೊಂಡಿರ್ತಕ್ಕಂಥ ಕನಸೇನಿದ್ವಲ್ಲ ಅವೆಲ್ಲ ಸಹಕಾರ ರೂಪದೊಳಗ ತರುವಂತ ಶಕ್ತಿ ಯಾರಾದ್ರೂ ಕೊಟ್ಟಾರ ಅಂತಂದ್ರೆ ಅದು ವಿರೂಪಾಕ್ಷ ಶಿವಾಚಾರ್ಯರು ನಮ್ಮ ಶಿವಲಿಂಗ ಸರ್ ಅವರಿಗೆ ಕೊಟ್ಟಾರೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ನಾದ ಅಪ್ಪಗಳು ಹೇಳಿದಾಗ ಮಠಕ್ಕೆ ಮುಂದಿನ ಮರಿ ಯಾರಿಗಾರ ಮಾಡ್ಬೇಕಂತ ತಿಳ್ಕೊಂಡಾಗ ಸುಮ್ಮನೆ ನಾವು ಹುಡುಗಟ್ಟಿ ಒಳಗೆ ಕುಂತ ಮಾತಾಡ್ತಿದ್ದೀವಿ. ಒಂದ್ ಸತಿ ನಮ್ಮ ಮಾಜಮ್ಮನ ಸ್ವಾಮಿಗಳ ಸಸಿ ಲಗ್ನ ಇತ್ತು ಹೈದರಾಬಾದ್ ಹೋಗುವಂತ ಪ್ರಸಂಗದೊಳಗೆ. ಅಂತ ಪ್ರಸಂಗದೊಳಗೆ ನಾವು ಕಾರ್ ತಗೊಂಡು ಹೈದರಾಬಾದ್ ಹೋಗುವಂತ ಸಂದರ್ಭದೊಳಗೆ ಹೋಗುವಾಗ ನಮ್ಮ ಶಿವಲಿಂಗ ಮನೆಗೆ ನಾಷ್ಟ ಮಾಡ್ಕೊಂಡು ಹೈದರಾಬಾದ್ ಹೋಗುವಂತ ಸಂದರ್ಭದೊಳಗೆ ದಾರಿಯೊಳಗೆ ಮಾತಾಡ್ತಿದ್ದೇವೆ. ಶಿವಲಿಂಗ ಸಣ್ಣವಿದ್ದೀನ ಮುಂದಿನ ಮರಿ ಕಳ್ಳಿ ಮಠದ ಮರಿ ಇದೇನೋದಂತ ನಾವೆಲ್ಲ ಹಾಸ್ಯ ಮಾಡ್ತಿದ್ದೀವಿ. ಮಾಡಾಗ ಅವ್ರು ಅಂತಿದ್ರು, ಮಕ್ಕಳ ನೀವು ಹಿಂಗೆ ಅಂತೀರಿ, ಅವ ಹಣ ಕೊಡ್ಬೇಕಲ್ಲ ಅಂತ ಅಂತಿದ್ರು. ನಮ್ ಗುರುಲಿಂಗ ಶಿವಾಚಾರ್ಯರು ನಾವೆಲ್ಲ ಮುಂದಿನ ಕಳ್ಳಿ ಮಠದ ಮರಿ ಚಲೋ ಆಗ್ತದಂತ ನಾವು ಶಿವಲಿಂಗಪ್ಪ ಬಂದಾಗ ಅವ್ರು ಅಂತಿದ್ರು ಗುರುಲಿಂಗ ಶಿವಾಚಾರ್ಯರು, ನೀವ್ ಅಂತೀರಪ್ಪ ಹಡದವ್ ಕೊಡ್ಬೇಕಲ್ಲ ಅಂತ ಅಂತಿದ್ರು ಅವರು. ಆದ್ರ ಹಡದವ್ನಿಗೆ ಕೊಟ್ಟನಲ್ಲ ಅದು ದೊಡ್ಡ ಪುಣ್ಯ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಗುರುಲಿಂಗ ಶಿವಾಚಾರ್ಯ ಇಲ್ಲ ಅನ್ನುವಂಥ ಬೇಸರ ಯಾರಿಗೂ ಬೇಡ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭ ಹೇಳ್ತಾ, ನಾವು ಗುರುಲಿಂಗ ಶಿವಾಚಾರ್ಯನ ಯಾವ ರೂಪದೊಳಗೆ ಕಾಣಬೇಕು ಅಂತಂದ್ರೆ ಇಲ್ಲೇನು ವೇದಿಕೆ ಮೇಲೆ ಬಾಲ ತಪಸ್ವಿಯಾಗಿರ್ತಕ್ಕಂಥ ವಿರೂಪಾಕ್ಷ ಶಿವಾಚಾರ್ಯ ರೂಪದೊಳಗ ಗುರುಲಿಂಗ ಶಿವಾಚಾರ್ಯನ ಕಾಣಬೇಕು ಅನ್ನುವಂಥ ಮನೋಭಾವವನ್ನು ಹೊತ್ತುಕೊಂಡನೆ ನಾವು ಮಠಕ್ಕೆ ದಾನ ಕೊಡೋದಾಗಲಿ, ಮಠಕ್ಕೆ ಧರ್ಮ ಕೊಡೋದಾಗಲಿ, ಮಠದ ಶ್ರೇಯೋಭಿವೃದ್ಧಿಗೆ ದುಡಿಯೋದಾಗಲಿ ಎಲ್ಲವನ್ನ ಗುರುಲಿಂಗ ಶಿವಾಚಾರ್ಯ ಅದಾರ ಅನ್ನುವಂಥ ಭಾವನೆ ಇಟ್ಟುಕೊಂಡೆ ನಾವೆಲ್ಲವನ್ನ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳ್ತಾ, ಪ್ರತಿ ವರ್ಷನೂ ಕೂಡ ನಡೆಯುವಂತ ಕಾರ್ಯಕ್ರಮ ಸರ್ವಾಂಗ ಸುಂದರವನ್ನೇ ಈ ವರ್ಷ ವಿಶೇಷವಾಗಿರ್ತಕ್ಕಂಥ ಮೂರ್ತಿ ಪ್ರತಿಷ್ಠಾಪನೆ. ಬಹುತೇಕ ಗರ್ಭಗುಡಿಗಳು ವಿರೂಪಾಕ್ಷೇಶ್ವರನ ಸಂಕಲ್ಪ ಇತ್ತಂತ ಕಾಣ್ತದೆ. ವಿರೂಪಾಕ್ಷೇಶ್ವರನ ಗುಡಿ ಶಿಖರ ಮೇಲೆ ಎಷ್ಟು ಎತ್ತರ ಹೋಗ್ಯದಲ್ಲ ಅಷ್ಟು ಭೂಮಿ ಕೆಳಗಿತ್ತದು ಮೂಲ ಗದ್ದಿಗೆ. ಬಹಳ ಮಂದಿ ನೋಡಿರಲ್ಲ ಗೊತ್ತಿಲ್ಲ. ಒಂದು 4 ಕಲ್ಲನ್ನಿಟ್ಟು ಅದರ ಮೇಲೆ ಪರಿಸಿ ಇಟ್ಕೊಂಡು ಬಂದಿರ್ತಕ್ಕಂಥ ಗದ್ದಿಗೆ ಇವತ್ತು ಭವ್ಯವಾಗಿರ್ತಕ್ಕಂಥ ಶಿಲಾಮೂರ್ತಿ ವಿರೂಪಾಕ್ಷ ಶಿವಾಚಾರ್ಯ ಶಿಲಾಮೂರ್ತಿ ನೋಡಿದ್ರೆ ಸಾಕ್ಷಾತ್ ಏನು ಕೂತಾರ ಅನ್ನುವಂಥ
ರೂಪಗಳು ಕಾಣುತ್ತದೆ. ಬಹುತೇಕ ಶಿವಾಚಾರ್ಯರ ಸಂಕಲ್ಪ, ದುರ್ಭಾಷ ಶಿವಾಚಾರ್ಯರ ಸಂಕಲ್ಪ ಇತ್ತು ಅಂತ ಕಾಣುತ್ತದೆ. ನಾನು ಒಬ್ಬನೇ ಕೂಡೋದು ಬೇಡ, ನಿನ್ನ ಕರ್ಕೊಂಡೆ ನಾನು ಕುಂದಿರ್ತೀನಿ ಅಂತ ತಿಳ್ಕೊಂಡು ಅದು ಸಂಕಲ್ಪ ಇತ್ತೇನೋ ಗೊತ್ತಿಲ್ಲ. ಆದ್ರೆ ಗುರು ಶಿಷ್ಯರ ಮೂರ್ತಿ ಏಕಕಾಲದೊಳಗೆ ಸ್ಥಾಪನೆಗೊಳ್ಳುತ್ತಾರೆ ಅಂತ ತಿಳ್ಕೊಂಡು ಕೇಳಿದ್ರೆ ಇದು ಯಾವುದೋ ಒಂದು ಪೂರ್ವಜರ ಸುಕೃತ ಅಂತ ತಿಳ್ಕೊಂಡು ನಾವು ಭಾವಿಸ್ಕೊಳ್ಬೇಕಾಗ್ತದೆ. ಒಟ್ಟಿನಲ್ಲಿ ನಡೆದು ಬಂದಿರತಕ್ಕಂಥ ಕಾರ್ಯಕ್ರಮ ಸರ್ವಾಂಗ ಸುಂದರ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳ್ತಾ, ಈ ಕಾರ್ಯಕ್ರಮ ಆಯೋಜನೆ ಮಾಡುತ್ತಿದ್ದ ಪೂರ್ವದೊಳಗ ನಮ್ಮ ಶಿವಲಿಂಗ ಸ್ವಾಮಿಗಳು ಬಹಳ ಸತಿ ಫೋನ್ ಹಚ್ತಿರೋ, ಸುಮಾರು ಅವ್ರ ಫೋನ್ಗಳು ಒಂದು 10 ಸರ್ತಿ ಹೆಚ್ಚಿದ್ರು 1 ಸರ್ತಿ ಎತ್ತಿ ಮಾತಾಡೋಣ. ಗೊತ್ತಿಲ್ಲ ಸರ್, ಇಲ್ಲಿ ಬೇಜಾರು ಮಾಡ್ಕೊಂಡು ಅವ್ರಿಗೆ ಗೊತ್ತಿಲ್ಲ. ಕಾರಣ ಅಂತಂದ್ರೆ ನಾವು ಮಠದೊಳಗಿರೋ ನಾವು ಒಬ್ಬನೇ, ನಮ್ಮಲ್ಲಿ ಯಾರು ಸೇವಾದಾರಿಗಳಿಲ್ಲ. ಇಡೀ ಮಠದ ಸೇವಾ ಮಾಡೋ ನಾನೇ. ಗದ್ಗಿ ಸೇವಾ ಹಿಡ್ಕೊಂಡು ಅದು ಕಸ ಹೊಡೆಯೋದು ಹಿಡ್ಕೊಂಡು ಪತ್ರಿಕೆ ಹೂ ಕಡೆಯೋದು ಹಿಡ್ಕೊಂಡು ಎಲ್ಲ ಹಿಡ್ಕೊಂಡು ಮಾಡೋದು ನಾನೇ. ಬೆಳಿಗ್ಗೆ 4 ಗಂಟೆಗೆ ಎದ್ದ ನಂತರ 10 ಗಂಟೆ ತನಕ ಫೋನೇ ಇರಲ್ಲ ಅಂತಯ್ಯ. ಇದು ನನ್ನ ಜೀವನದ ದಿನಚರಿ. ಈ ಇರುವಂತ ಸಂದರ್ಭದೊಳಗ ಬೆಳಗ್ಗೆ ಫೋನ್ ಹಚ್ಚೋರು ಏನಂತ ಸಾಕು ಫೋನೇ ಎದ್ದಾಗಲ್ಪ ಏನ್ ಸಂಪರ್ಕ ಮಾಡಿದ್ರೆ ಉಪಯೋಗ ಇಲ್ಲ ಅಂತ ತಿಳ್ಕೊಂಡು ಬಹಳ ಮಂದಿ ಅನ್ಕೋತಿರ್ತಾರ. ಆದ್ರೆ ನಮ್ ಕಷ್ಟ ನಮ್ಗೆ ಗೊತ್ತದ. ಹಿಂಗಿರುವಂತ ಸಂದರ್ಭದೊಳಗ ನಮ್ ಕಳ್ಳಿಮಠ ಸರ್ ಅವ್ರು ಬಹಳ ಸರ್ತಿ ಫೋನ್ ಹಚ್ಚಾರ. ಅವ್ರು 10 ಸರ್ತಿ ಹಚ್ಚದಾಗ 1 ಸರ್ತಿ ಅವ್ರ ಜೊತೆ ಮಾತಾಡೀನಿ. ಇದು ಹಿಂಗ್ ಮಾಡ್ಬೇಕಂತಿದ್ರಪ್ಪ, ಹಿಂಗ್ ಮಾಡ್ಬೇಕಂತಿದ್ರಪ್ಪ ತಿಳ್ಕೊಂಡು ಅವ್ರು ಬಹಳ ಹುಷಾರಿದ್ರು ಕೂಡ. ಯಾಕಂತಂದ್ರೆ ಸಾವಿರಾರು ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಬದುಕು ಕಲಿಸಿರ್ತಕ್ಕಂಥ ಗುರುಗಳು ಅವರು ನಮ್ಮನ್ನು ಕೇಳ್ತಾರ ಅಂತಂದ್ರೆ ಅವ್ರಕ್ಕಿಂತಲೂ ನಾವೇನು ಶಾಳ್ಯಾರಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳ್ತಾ, ಅವರು ಒಟ್ಟಿನಲ್ಲಿ ಮಠದ ಅಭಿವೃದ್ಧಿಗಾಗಿ ಹಗಲಿರುಳು ನಮ್ಮ ಏನು ಗುರುಲಿಂಗ ಶಿವಾಚಾರ್ಯರು ಅವ್ರ ಸಹೋದರರಾಗಿದ್ರು ಕೂಡ ಸಹೋದರರಲ್ಲ, ಇದು ಸಮಾಜದ ಗುರು, ನನಗೊಬ್ಬ ಗುರು ಅಂತ ತಿಳ್ಕೊಂಡು ಅದೇ ಭಾವದಿಂದ ಅದೇ ಶ್ರದ್ಧಾ ಭಕ್ತಿಯಿಂದ ಬಹಳ ವರ್ಷಗಳಿಂದ ಸುಮಾರು 30 ವರ್ಷಗಳಿಂದ ಅವ್ರ ಬಾಂಧವ್ಯವನ್ನು ನೋಡ್ಕೊಂಡು ಬಂದೀವಿ. ಅವ್ರೆಂದೂ ಕಳ್ಳಿ ಮಠದ ನಮ್ಮ ಗುರುಲಿಂಗ ಶಿವಾಚಾರ್ಯರ ಕುಂತು ಮಾತಾಡೋದವರಲ್ಲ, ನಿತ್ಯ ಮಾತಾಡಬೇಕು, ಕೈ ಕಟ್ಟಿಕೊಂಡೇ ಮಾತಾಡಬೇಕು ಅಂತ ಮೃದು ಸ್ವಭಾವದ ನಮ್ಮ ಶಿವಲಿಂಗ ಸ್ವಾಮಿಗಳವರು ಇಡೀ ಮಠದ ಜವಾಬ್ದಾರಿಯನ್ನು ಹೊತ್ತು ಮಠದ ಶ್ರೇಯೋಭಿವೃದ್ಧಿಗೆ ಹಗಲಿರುಳು ಸ್ಮರಿಸ್ತಾ ಹಗಲಿರುಳು ದುಡಿತಾ ಬಂದಿದ್ದಾರೆ. ಅವರಿಗೆ ವಿರೂಪಾಕ್ಷೇಶ್ವರರು, ಮಹಾಂತ ಶಿವಾಚಾರ್ಯರು, ಗುರುಲಿಂಗ ಶಿವಾಚಾರ್ಯರು ಅವರಿಗೆ ತೋಳಿಗೆ ಬಲವನ್ನು ಕೊಡ್ಲಿ. ಮುಂದೆ ಉತ್ತರೋತ್ತರವಾಗಿ ನಮ್ಮ ಉತ್ತರಾಧಿಕಾರಿಯಾಗಿರ್ತಕ್ಕಂಥ ನಮ್ಮ ವಿರೂಪಾಕ್ಷ ದೇವರು ನೋಡ್ರಿ, ಅದು ಕೂಸ ಎಷ್ಟು ಚಂದ, ಎಷ್ಟು ಸುದ್ದಿ ಬಹುತೇಕ ನಮಗನಿಸ್ತದ ಇವನು ಒಂದು ಬಾಲಲೀಲೆಗಳೇ ಇವು. ಹೌದಲ್ಲ, ಏನು ಮಾಡಿರೋ ಚಂದ ಅನ್ನುವಂಗ ಸಣ್ಣ ಮಗು ಅದು. ಇನ್ನ ತಾಯಿ ಕೊನೆಗೆ ಉಂಡೆ ಆಡಿ ಮಲ್ಕೋಬೇಕದು ಮಗು ಅಂತ ಮಗು. ಈ ಸಮಾಜದಲ್ಲಿ ನಿನ್ನೆ ರಾತ್ರಿ ಬೆಟ್ಟ ಬೆಳಗ್ಗೆ 3 ಗಂಟೆ ತನಕ ಎತ್ತಿರದ, 3-4 ತನಕ ಕಾರ್ಯಕ್ರಮ ಹಗಲತ್ತೆಲ್ಲ ಎತ್ತಿರದ, ಇನ್ನೂ ಕೂಡ ಎತ್ತರದಾಗ ಅದಾನ ಅಂತಂದ್ರೆ ಬಹುತೇಕ ಅವನಿಗೆಲ್ಲ ಶಕ್ತಿ ಕೂಡ ಗುರುಲಿಂಗ ಶಿವಾಚಾರ್ಯ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಒಟ್ಟಿನಲ್ಲಿ ಕಳ್ಳಿ ಮಠದ ಕೀರ್ತಿ ಬಾನೆತ್ತರಕ್ಕೆ ಬೆಳಗಲಿ ಅನ್ನುವಂಥ ಮಾತನ್ನ ಶುಭ ಹಾರೈಕೆಯನ್ನು ನೀಡ್ತಾ ನಮ್ಮ ಈ ವರ್ಷದ ಕಾರ್ಯಕ್ರಮ ಪುರಾಣ ನೀವೇ ಹೇಳಿದ್ರು ಚಲೋ ಆಗ್ತದ್ರಿ ಅಂತ ಹೇಳಿದ್ರು. ನನಗೆ ಕಾರ್ಯಕ್ರಮ ಪತ್ರಿಕೆಯನ್ನ ಪೂರ್ವ ತಯಾರಿ ಒಳಗ ಪುರಾಣಕ್ಕೆ ನೀವೇ ಬಂದ್ರೆ ಚಲೋ ಆಗ್ತದ, ನಮಗೆ ನಿಮ್ಮ್ಯಾಗೆ ಅಭಿಲಾಷೆ ಅದ ಅಂತಂದ್ರು. ಸರ್, ನನ್ನ ಪರಿಸ್ಥಿತಿ ಗೊತ್ತಿಲ್ಲ ನಿಮ್ಗ. ಈಗ ನಾನೇ ರಾತ್ರಿ ಹೋಗಿ ಎಷ್ಟೊತ್ತು ನಾನು ಮಠದ ಗುಳಿ ನಾನೇ ಹಾಕೋ ಬೇಕಾದ್ರೆ ಈಗ ಹೋಗಿ ನೋಡಿ, ನಾ ಇಲ್ಲೇ ಇರ್ತೀನಿ, ನನ್ನ ಭಾಗಕ್ಕೆ ಕುಲ್ಲನೇ ಇರ್ತಾರೆ ನಾನೇ. ಅದಕ್ಕ ನನಗೆ ಎಲ್ಲಾದ್ರೂ ಹೋಗಿ ವಸ್ತಿ ಮಾಡೋದು ಅಂತಂದ್ರೆ ಆಗಂಗಿಲ್ಲ. ಬೆಳಗಿನ ಜಾವ 4 ಗಂಟೆವರೆಗೆ ಇಲ್ಲಿ ಇದ್ರು ಕೂಡ 4:30 ನಾನು ಮಠದಾಗ ಇರಬೇಕು. ನಾನು ಪರಿಸ್ಥಿತಿ ಹಿಂಗದ ಸರ. ಅದಕ್ಕ ಪುರಾಣಿಕರಿಗೆ ಬೇರೆ ನೋಡ ತಗೋರಿ ಅಂತ ತಿಳ್ಕೊಂಡು ಅಂದೆ. ನಮ್ಮ ಶಿವರುದ್ರ ಶಾಸ್ತ್ರಿಗಳವರಿಗೆ ನಾನೇ ಸೂಚನೆ ಮಾಡಿದೆ. ಶಾಸ್ತ್ರಿಗಳು ಬಹಳ ಪಂಡಿತರದಾರ, ಅವರಿಗೆ ಪುರಾಣ ಶಾಸ್ತ್ರಿ ಎಲ್ಲ ವೈದಿಕ ಜವಾಬ್ದಾರಿ ಅವರಿಗೆ ಕೊಡ್ರಿ. ಬಹಳ ಪ್ರಖಂಡ ಪಂಡಿತರದಾರ, ಸಂಸ್ಕೃತ ವೇದ ಎಲ್ಲ ಬಲ್ಲವರದಾರ. ಅವ್ರು ಒಬ್ಬರಿಗೆ ಹೇಳಿದ್ರೆ ಸಾಕು, 1000 ಮಂದಿ ಇದ್ದಂಗ ಅಂತ ತಿಳ್ಕೊಂಡು ಹೇಳಿದೆ. ಅದೇ ನಿಟ್ಟಿನೊಳಗ ನಮ್ಮ ಮಾತಿನ ಪ್ರಕಾರ ಶಿವರುದ್ರ ಶಾಸ್ತ್ರಿಗಳು ಒಪ್ಪಿಸಿದಾಗ ಅವರೆಲ್ಲವನ್ನ ಜವಾಬ್ದಾರಿ ಹೊತ್ತು 9 ದಿವಸಗಳ ಕಾಲ ವೀರಭದ್ರೇಶ್ವರನ ಜೀವನ ಚರಿತ್ರೆಯನ್ನು ನಿಮಗೆ ಕೇಳ್ತಾ, ನಿನ್ನೆ ಮೊನ್ನೆಯಿಂದ ನಡೆದಿರ್ತಕ್ಕಂಥ ವೈದಿಕ ಬಹುತೇಕ ನೋಡಿರ್ಬೇಕು ನೀವೆಲ್ಲ. ಅಲ್ಲಿ ನೋಡಿದ್ರೆ ಒಂದು ಮನಸ್ಸೇ ಭಾವ ಬೇರೆ ಆಗಿಬಿಡ್ತದ. ಅಂತ ಬಹಳ ಅಲಂಕಾರ ಭರಿತವಾಗಿರ್ತಕ್ಕಂಥ ಎಲ್ಲಾ ದೇವಾನ ದೇವತೆಗಳಿಗೆ ಮೇಲೆ ಇರ್ತಕ್ಕಂಥ ದೇವಾನ ದೇವತೆಗಳಿಗೆ ಕೆಳಗ ಆಹ್ವಾನ ಮಾಡಿಕೊಂಡು ನಮ್ಮೆಲ್ಲರಿಗೆ ಕಣ್ತುಂಬಿಸುವಂತ ಶಕ್ತಿಯನ್ನು ಕೊಟ್ಟಿದ್ದಾರೆ ನಮ್ಮ ಶಿವರುದ್ರ ಗವಾಯಿಗಳವರಿಗೆ, ಟೀಮಿನವರಿಗೆ ಎಲ್ಲರಿಗೂ ಕೂಡ ಅಂತ ಅಭಿನಂದನೆಗಳನ್ನು ಹೇಳ್ತಾ, ನಮ್ಮ ಕಲ್ಲಿನಾಥ್ ಗವಾಯಿಗಳವರು ಅವರು ನಮಗೆ ರೋಡ್ ಮೇಲಿದ್ದ ಭಯ ಬರೋದು. ನಾವು ಕಾರ್ನಾಗ ಇರ್ತಿದ್ವಿ, ಅವ್ರು ರೋಡ್ ಮೇಲೆ ಇರ್ತಿದ್ರು.
ಪೊಲೀಸರಿದ್ರು, ಟ್ರಾಫಿಕ್ ಪೊಲೀಸರಿದ್ರು. ಇದ್ದಾಗ ಎಲ್ಲರೇ ಹಿಂಗ್ ರಾಂಗ್ ರೂಟ್ನಾಗ ಹೋಗಿ ನಿಂತು ಬೆಳಗಿತ್ತು ಬರೋರೇ ಅವರು, ಯಾರ ಕಾರ್ ಗಾಡಿ ಅಂತಂದು ನಾವೇದಿರಿ ಗವಾಯಿಗಳ ಅಂತ ಅನ್ಬೇಕು. ಪೊಲೀಸರು ಅಂತಿದ್ವಿ, ಗವಾಯಿಗಳು ಅಂತಿದ್ದಿಲ್ಲ, ನಾವೇದಿರಿ ಸರ್ ಅಂತಿದ್ವಿ. ಹೇಳ್ಕೊಂಡು ನೀವೇ ಆಯ್ತಾಯ್ತಾಯ್ತು ಅನ್ಬೇಕು, ಹೋಗ್ಬೇಕು. ಹೀಗೆ ಎಷ್ಟೋ ಮಂದಿ ಟ್ರಾಫಿಕ್ ಪೊಲೀಸ್ನಾಗ ಸಿಗ್ದಿದ್ದಾಗ ಏನೋ ರಾಂಗ್ ರೂಟರ್ ಹೋಗ್ಲಿ ಅಥವಾ ಲೈಸೆನ್ಸರೇ ಇರ್ಲಾರ್ದ ಗಾಡಿ ನಡೆಸೋಕಿರ್ಲಿ, ಗಾಡಿ ದಾಖಲಾತಿಗಳು ಇರ್ಲಾಗಡೆ ಸಿಕ್ಬೀಳಿ, ನಾವು ಸೀದಾ ಅವರಿಗೆ ಫೋನ್ ಮಾಡ್ತಾರೆ, ಸರ್ ಇಂಥ ಸಮಯದಾಗ ಇಂಥ ಸಂದರ್ಭದಾಗ ಒಬ್ಬ ನಮ್ಮ ಮನುಷ್ಯ ಶಿಷ್ಯ ಸಿಕ್ಕಿದ್ದಾನ, ನಿಮ್ ಮೇಲಾಧಿಕಾರಿಗಳಿಗೆ ಬಿಡಿಸಿರಿ. ಹೀಗೆ ಎಷ್ಟೋ ಜನರಿಗೆ ಬಿಡಿಸಿರ್ತಕ್ಕಂಥದ್ದು ನಮ್ಮ ಕಲ್ಲಿನಾಥ ಗವಾಯಿಗಳವರು ಆ ಲಾಠಿಯನ್ನ ಬಿಟ್ಟು ಭೇಟಿ ಹಿಡಿದಾರ. ಆ ಭೇಟಿ ನಮಗೇನು ಕೊಡ್ತದ ಅಂತ ಕೇಳಿದ್ರೆ ನೊಂದು ಬೆಂದು ಹೃದಯ ಭಾರ ಆಗಿತ್ತಂತ ತಿಳ್ಕೊಂಡು ಕೇಳಿದ್ರೆ ಅದು ಹೃದಯದ ಭಾರ ಇಳಿಸುವಂತ ಶಕ್ತಿ ಆ ಭೇಟಿಗಿದೆ, ನಮ್ಮ ಗವಾಯಿಗಳವರಿಗೆ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳ್ತಾ ಅವರು ಕೂಡ 9 ದಿವಸಗಳ ಪರ್ಯಂತರವಾಗಿ ಶ್ರೀಮಠಕ್ಕ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೂ ಕೂಡ ವಿರೂಪಾಕ್ಷೇಶ್ವರ ಕೃಪಾ ಸದಾ ಕಾಲವಿರಲಿ ಅಂತ ತಿಳ್ಕೊಂಡು ಹಾರೈಸಿ ನಮ್ಮ ತಬಲಾಜಿಯವರು ಅವರಿಗೆ ಸಾಥಿಯಾಗಿ ದಿನನಿತ್ಯ ಕೂಡ ಅವರು ತಬಲಾ ಸೇವೆಯನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ಈ ಮಠದ ಈ ಕಾರ್ಯಕ್ರಮಕ್ಕಾಗಿ ದುಡಿದಿರ್ತಕ್ಕಂಥ ನಿಮ್ಮೆಲ್ಲರ ಮನೆತನಕ್ಕೆ ಆ ವಿರೂಪಾಕ್ಷೇಶ್ವರ ಗುರುಲಿಂಗ ಶಿವಾಚಾರ್ಯರ ಮಹತ್ ಶಿವಾಚಾರ್ಯ ಕೃಪಾ ಆಶೀರ್ವಾದ ಸದಾ ಕಾಲ ತಿಳ್ಕೊಂಡು ಮನದುಂಬಿ ಹಾರೈಸಿ ಇವತ್ತೇ ನಮ್ಮನ್ನು ಕರೆಸಿ ಸತ್ಕರಿಸಿ ನಾಲ್ಕು ಮಾತ್ರ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ವೇದಿಕೆಗೆ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಮನದುಂಬಿ ಅಭಿವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಶಿವಪುರಿಯ ಸಮಾರಂಭದ ನೇತೃತ್ವವನ್ನು ಸಂಸ್ಥಾನದ ವಿರೂಪಾಕ್ಷ ದೇವರು ವಹಿಸಿಕೊಂಡಿದ್ದರು. ಹುಡುಗಿಯ ವಿರೂಪಾಕ್ಷ ಶಿವಾಚಾರ್ಯರು, ಕಡಗಂಚಿ ವೀರಭದ್ರ ಶಿವಾಚಾರ್ಯರು, ಸಿಂದಗಿಯ ಪ್ರಭುದೇವ ಶಿವಾಚಾರ್ಯರು, ಅಮೀನ್ಗಡದ ಶಿವಾನಂದ ಶಿವಾಚಾರ್ಯರು, ಪಾಳಾದ ಗುರುಮೂರ್ತಿ ಶಿವಾಚಾರ್ಯರು, ಆಂದೋಲದ ಸಿದ್ಧಲಿಂಗ ಸ್ವಾಮಿಗಳು, ಟೇಂಗಡಿಯ ಶಾಂತ ಸುಮನಾಥ ಶಿವಾಚಾರ್ಯರು, ಮುತ್ಯಾಬಬ್ಲಾದ್ನ ಗುರುಪಾರ್ಧಲಿಂಗ ಮಹಾಸ್ವಾಮಿಗಳು, ಕಮಲಾಪುರದ ಶಾಂತವೀರದೇವರು, ಶಾಸಕ ಬಸವರಾಜ್ ಮತ್ತಿಮೂಡ್, ಜಯಶ್ರೀ ಮತ್ತಿಮೂಡ್, ಮುಖಂಡರಾದ ಡಾಕ್ಟರ್ ಶಿವಲಿಂಗಯ್ಯ ಕಳ್ಳಿಮಠ್, ಅಂಬಾರಾವ್ ಮಡ್ಡೆ ಸೇರಿದಂತೆ ಮಠದ ಸದ್ಭಕ್ತರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರ ನೇರ ನೇಮಕಾತಿ, ನೇರ ಪಾವತಿ ಮಾಡುವಂತೆ ಕಲಬುರಗಿ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರು, ವಾಹನ ಚಾಲಕರು, ಲೋಡರ್ಸ್, ಕ್ಲೀನರ್ಸ್ಗಳ ಒಕ್ಕೂಟದ ಗೌರವಾಧ್ಯಕ್ಷ ಶರಣಪ್ಪ ಇಟ್ಕ ಅವರು ಒತ್ತಾಯಿಸಿದ್ದಾರೆ. ಈ ಕುರಿತು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಹೊರಗುತ್ತಿಗೆ ಆಧಾರದ ಮೇಲೆ ಸುಮಾರು ವರ್ಷಗಳಿಂದ ಪೌರ ಕಾರ್ಮಿಕರು ನಗರ ಸೌಂದರ್ಯೀಕರಣ ಮತ್ತು ಸ್ವಚ್ಛತೆ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸದ್ಯ ಕಾರ್ಮಿಕರು ಅತ್ಯಂತ ಹೀನಾಯ ಸ್ಥಿತಿಯಲ್ಲಿದ್ದಾರೆ. ಪೌರ ಕಾರ್ಮಿಕರು ವಿಶೇಷ ನಿಯಮಡಿಗಳಲ್ಲಿ ಭರ್ತಿ ಮಾಡಿಲ್ಲ. ಸಿಕ್ಕವರ ಕೈಕಾಲು ಹಿಡಿಯುವ ಪರಿಸ್ಥಿತಿ ಬಂದಿದೆ. ಅತ್ಯಂತ ಕಷ್ಟದ ದಿನಗಳನ್ನು ಎದುರಿಸುತ್ತಿದ್ದೇವೆ. ಬೀದರ್ ಮಾದರಿಯ ಕಾರ್ಮಿಕ ಸೇವೆಗಳ ವಿವಿಧೋದ್ದೇಶ ಸಹಕಾರ ಸಂಘದ ಅಡಿಯಲ್ಲಿ ಪೌರ ಕಾರ್ಮಿಕರ ನೇಮಕಾತಿಯನ್ನು ಕೈಬಿಟ್ಟು ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರು, ವಾಹನ ಚಾಲಕರು, ಲೋಡರ್ಸ್, ಕ್ಲೀನರ್ಸ್ಗಳ ನೇಮಕಾತಿ ನೇರ ಪಾವತಿ ಮಾಡುವಂತೆ ಒತ್ತಾಯಿಸಿದರು. ಪಗಾರ ವಿಚಾರ ಅಲ್ಲ ಸರ್, ಸೇವಾ ಭದ್ರತೆದಾಗಲಿ, ನೇರ ನೇಮಕಾತಿ, ನೇರ ಪಾವತಿದಾಗಲಿ, ಇವೆಲ್ಲ ಬಹಳಷ್ಟು ಕೆಲಸಗಳು ನೆನಗುದಿಗೆ ಬಿದ್ದಿದೆ ಸರ್. ರಾಜ್ಯದ 30 ಜಿಲ್ಲೆಯಲ್ಲಿ ಕೂಡ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿದ್ದಾರೆ ಸರ್, ಕಲಬುರಗಿ ಹೊರತುಪಡಿಸಿ. ಈಗ ಕಲಬುರಗಿಯಲ್ಲಿ ಮೊನ್ನೆ ಮೇಯರ್ ಅವರು GB ಮೀಟಿಂಗ್ದಾಗ ಪೂಜ್ಯ ಮಹಾಪೌರರು ಸರ್, ಬೀದರ್ ಮಾದರಿಯಲ್ಲಿ ಸಹಕಾರ ಸಂಘದ ಅಡಿಯಲ್ಲಿ ಪೌರ ಕಾರ್ಮಿಕರಿಗೆ ಕೊಡ್ತೀವಿ ಅಂಥೇಳಿ ಒಂದು ಹೇಳಿದ್ದಾರೆ ಸರ್. ಈ ವಿಚಾರವಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ ಸರ್ GB ಮೀಟಿಂಗ್ದಾಗ ಮೇಯರ್ ಸರ್ ಅವ್ರು ಹೇಳಿದಾರೆ ಸರ್, ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ರೀ ನಾವು ಐವನ್ಶ ಇದ್ದಾಗ ನಮ್ಮ ಸಂಘದ ವತಿಯಿಂದ ಮನವಿ ಪತ್ರ ಕೊಟ್ಟಿದ್ದೇವೆ ಸರ್. ರಾಜ್ಯದ 30 ಜಿಲ್ಲೆಯೊಳಗೆ ನೀವು ಏನು ಗುತ್ತಿಗೆ ಪದ್ಧತಿ ರದ್ದು ಮಾಡಿರಿ, ಖಾಲಿ ಇರೋ ಹುದ್ದೆ ಭರ್ತಿ ಮಾಡಿಕೊಂಡು ಉಳಿದವ್ರಿಗೆ ಡೈರೆಕ್ಟ್ ಪೇಮೆಂಟಿಗೆ ತಂದಿರಿ. ನಮ್ಮ ಕಲಬುರಗಿದಾಗ ಹಂಗೆ ಮಾಡಿರಿ ಸರ್, ನೀವು ಮಾಡಿದ್ದೆ ಅದು 2017-18ಕ್ಕೆ ನೀವು ಮಾಡಿದ್ರಿ ಸರ್ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗೆ ನಾವು ಕೇಳ್ಕೊಂಡಿವಿ ಸರ್. ಆವಾಗ ಮಿನಿಸ್ಟ್ರು ಶರಣ ಪ್ರಕಾಶ್ ಸರ್ ಇದ್ದರು ರೀ, ಇಲ್ಲ ಅದೆಲ್ಲ ಟೆಂಡರ್ ಆಗಿದೆ, ಟೆಂಡರ್ ಕರಿತೀವಿ ಅಂತೇಳಿ ಶರಣ ಪ್ರಕಾಶ್ ಸರ್ ಹೇಳಿದ್ರಿ. ಟೆಂಡರ್ ಹೇಳಿದ್ರು ಸರ್. ಈಗ ಇದು 2017 ಇದು ಗೆಜೆಟ್ ನೋಟಿಫಿಕೇಶನ್ ಸರ್. ಇದು
2017 ಇರ್ತದೆ ಸರ್. ಒಂದು ಸರ್ ಮಾಡಿಸ್ಕೊಡ್ತೀನಿ ಸರ್ ಜೆರಾಕ್ಸ್. ಹಾಂ ಸರ್, ಈ ಗೆಜೆಟ್ ನೋಟಿಫಿಕೇಶನ್ ಪ್ರಸ್ತುತ ಸ್ವಚ್ಛತಾ ಕಾರ್ಯವನ್ನು ಟೆಂಡರ್ ಒಪ್ಪಂದದ ಮುಖಾಂತರ ನಿರ್ವಹಿಸುತ್ತಿರುವ ಗುತ್ತಿಗೆದಾರರು ಸಂಸ್ಥೆಗಳ ಒಪ್ಪಂದ ಚಾಲ್ತಿ ಅವಧಿಯಲ್ಲಿರುವುದರು ಮಾತ್ರ. ತದನಂತರ ಸ್ವಚ್ಛತಾ ಕಾರ್ಯಗಳಿಗೆ ಟೆಂಡರ್ ಮುಂದುವರಿಸುವುದಾಗಲಿ ಅಥವಾ ಮರು ಟೆಂಡರ್ ಕರೆಯುವುದರಲ್ಲಿ ಮಾಡುವಂತಿಲ್ಲ. 12/7/2017 17ನೇ ಸಚಿವ ಸಂಪುಟದ ಸಭೆಯಲ್ಲಿ ತೀರ್ಮಾನ ತಗೊಂಡಿರ್ತಾರೆ ಸರ್. ರಾಜ್ಯಪಾಲರು ಅವ್ರ ಹೆಸರಿನ ಮೇಲೆ ಆದೇಶ ಆಗಿದೆ ಸರ್. ನಾವು ಅಂತೀವಿ ಬೀದರ್ ಮಾದರಿ ಅಂಥೇಳಿ NGOದವರಿಗೆ ಯಾಕೆ ಕೊಡ್ತೀರಿ ಸರ್? 30 ಜಿಲ್ಲೆದೊಳಗೆಲ್ಲ ಯಾವ ಥರ ಮಾಡಿದಿರಿ? ಖಾಲಿ ಹುದ್ದೆ ಮಾಡ್ಕೊಂಡ್ರಿ ಅಂದ್ರೆ ನಮಗೆ ಡೈರೆಕ್ಟ್ ಪೇಮೆಂಟ್ ಮಾಡಿದ್ರಿ ಅಂದ್ರೆ ನಮಗೆ ಸರ್ಕಾರದಿಂದ ಪಗಾರ ಬರ್ತದೆ. 5 ತಾರೀಕು 10 ತಾರೀಕು ಪ್ರತಿ ತಿಂಗಳು ಪಗಾರ ಬರ್ತದೆ ಅನ್ನೋದು ನಮಗೊಂದು ವಿಶ್ವಾಸ ಇರ್ತದೆ, ಖಾತ್ರಿ ಇರ್ತದೆ. ಅದಕ್ಕೆ ಈಗ ಗುತ್ತಿಗೆದಾರರ ಶೋಷಣೆ ಅದು ತಪ್ಸೋಕೆ. ಮತ್ತು ಇನ್ನೊಂದೇನು ಸರ್, ನಮಗೆ ಡೈರೆಕ್ಟ್ 1200 ಜನ ಪೌರ ಕಾರ್ಮಿಕರು, ವಾಹನ ಚಾಲಕರು, ಲೋಡರ್ಸ್ 1600 ಜನ ನಾವು ಇದ್ದೀವಿ ಸರ್. 1600 ಜನಕ್ಕೆ ನಮಗೆ ಡೈರೆಕ್ಟ್ ಪರ್ಮಿಟ್ ಮಾಡ್ಲಿಕ್ಕೆ ಅಷ್ಟೇ ಇತ್ತು. ಡೈರೆಕ್ಟ್ ಪೇಮೆಂಟ್ ಅಂತ ಮಾಡಿದ್ರಿ ಅಂದ್ರೆ ಆ ಪೇಮೆಂಟ್ ನಮಗೆ ಸರ್ಕಾರ ಪಗಾರ ಬರೋದ್ರಿಂದ ಇಲ್ಲಿ ವಾರ್ಡ್ದಾಗ ಟ್ಯಾಕ್ಸ್ ಕಲೆಕ್ಷನ್ ಆಗುವಂಥ ಎಲ್ಲ ನಾವು ವಾರ್ಡ್ದಾಗ ಬಳಸ್ಕೋಬೋದು, ಅಭಿವೃದ್ಧಿ ಕೆಲಸಕ್ಕೆ ಬಳಸ್ಕೋಬೋದು ಸರ್. ನಮಗೂ ಅನುಕೂಲ ಆಗ್ತದೆ ಸರ್, ಕಲಬುರಗಿ ಸಾರ್ವಜನಿಕರಿಗೂ ಅನುಕೂಲ ಆಗ್ತದೆ ರೀ. ಆ ಹೊರೆ ಕಾರ್ಪೊರೇಷನ್ಗೆ ಭಾರ ಕಡಿಮೆ ಬೀಳುತ್ತೆ ಸರ್. ಪ್ರತಿ ತಿಂಗಳು ಕನಿಷ್ಠ ನಮ್ದು 1600 ಜನದು ಒಂದು 4 ಕೋಟಿ ಚಿಲ್ಲರೆ ನಮ್ಮ ಪೇಮೆಂಟ್ ಆಗ್ತದೆ ಸರ್. ತಿಂಗಳ ಸರ್. ಹಾಂ, 3 ಕೋಟಿ 70 ಅಷ್ಟು ಹೆಚ್ಚು ಕಡಿಮೆ ಆಗ್ತದೆ ಸರ್. ಈಗ ನಮ್ದು 5 ತಿಂಗಳ ಪೇಮೆಂಟ್ ಬಾಕಿ ಉಳಿಸ್ಕೊಂಡ್ರಂದ್ರೆ ಎಷ್ಟು ಕೋಟಿ ಆಗ್ತದೆ ಸರ್? 15 ಕೋಟಿ ಆಗ್ತದೆ ಸರ್. ಸರ್, ನಾವು ವಾಹನ ಚಾಲಕರು, ಲೋಡರ್ಸು, ಕ್ಲೀನರ್ಸು 1600 ಜನ ಇದ್ದೀವಿ ಸರ್. 1600 ಜನ ಸರ್. ಅದಕ್ಕೆ ಈ NGOದವರಿಗೆ ಕೊಡಬೇಡ ಅಂಥೇಳಿ ನಾವು ಮಾನ್ಯ ಸರ್ಕಾರಕ್ಕೆ ಮತ್ತು ಮಹಾನಗರ ಪಾಲಿಕೆ ಪೂಜೆ ಮಹಾಪೌರರಲ್ಲಿ ನಾವು ವಿನಂತಿ ಮಾಡ್ಕೋತೀವಿ ಸರ್. ಹಾಂ ಸರ್, ಎಲ್ಲ ಕಡೆ ಆಗಿದೆ ಸರ್. ಗುಲ್ಬರ್ಗ ಒಂದು ಬಿಟ್ಟರೆ. ಹಾಂ ಸರ್, ಇನ್ನೊಂದು ತಮ್ಮ ಮೂಲಕ ಹೇಳಬೇಕು ಸರ್. ಅದಕ್ಕೆ ಹೇಳ್ತಾರೆ ಸರ್. ಇನ್ನೊಂದು ನಮ್ಮಲ್ಲಿ 2-3 ಸಂಘಟನೆ ಅವ ಅನ್ನೋದು ಎಲ್ಲರೂ ಇಲ್ಲಿ ಬಂದು ತಮ್ಮ ಎದುರು ಪತ್ರಿಕಾಗೋಷ್ಠಿ ಮಾಡಿ ಹೋಗಿದ್ದಾರೆ ಸರ್. ಎಲ್ಲರೂ ಅಂತ. ಈಗ ನಮ್ಮ ಸಮಸ್ಯೆಗಳು ಹೆಚ್ಚಾಗುತ್ತಿರೋದ್ರಿಂದ, ನಮ್ಮದೆಲ್ಲ ವಯಸ್ಸು ಇದು ಎಲ್ಲ ಆಗ್ತಿರೋದ್ರಿಂದ ನಮ್ಮಲ್ಲಿ ಕಲಬುರಗಿಯ ಸಂಘಟನೆಗಳು ಅದಾವೆ ಸರ್. ಎಲ್ಲರೂ ಕೂಡಿ ಒಂದು ಒಕ್ಕೂಟ ಅಂತ ಇದೇ ಒಕ್ಕೂಟ ಸರ್ ಮನೆ ರಿಜಿಸ್ಟ್ರೇಷನ್ ಮಾಡೀವಿ ಸರ್. ವಾಹನ ಶಾಖೆ ನಮ್ಮ ಏನು 4-5 ಗುಂಪುಗಳಿದ್ದವು ಸರ್ ನಮ್ಮ ಹತ್ರ. ತಮಗೆ ಗೊತ್ತಿರುವಂಥ ವಿಚಾರ ಸರ್. ಆ 4 ಗುಂಪಿನಾಗ 4 ಜನ ಸೇರಿ ನಾವು ಒಂದು ಒಕ್ಕೂಟ ಅಂತ ಮಾಡೀವಿ ಸರ್. ಈಗ ಕೋರ್ಟ್ನಾಗ ವಿಚಾರ ಅಂತ ಹೇಳ್ತಿದ್ರು ಸರ್. ಈಗ ನಾಳೆಗೆ ನಮ್ಗೆ ಅರ್ಜಿ ಕರಿತೀನಿ ಅಂತಂದ್ರೆ ಸರ್, ಕೋರ್ಟ್ನಾಗ ಹಾಕಿದ್ದೇನದ ಅದು ಕಂಪ್ಲೇಂಟ್ ವಾಪಸ್ ತಗೊಳ್ಳೋಕೆ ನಾವೆಲ್ಲರೂ ರೆಡಿ ಇದ್ದೀವಿ ಸರ್. ಹಾಂ, ಅದು ಹಾಕಿದ್ರು ಸರ್, ಕಾಂತ ಸರ್ದು ಇದು ಹಾಕಿದ್ರು ಸರ್. ಈಗ ನಾವೆಲ್ಲರೂ ಅವ್ರು ನಮ್ದು ಇದು ಅಂತ ನಮ್ಗೆ ಬುದ್ಧಿ ಬಂದವು ಸರಿ. 4-5 ವರ್ಷ ನಾವು ಇದ್ರಾಗ ಆಗಿದ್ದೇವೆ ಸರ್. ಅದಕ್ಕೆ ನಾವೆಲ್ಲರೂ ಏನು ಸಂಘಟನೆದವ್ರು ಇದ್ದರು, ಎಲ್ಲರ ಸಂಘಟನೆದವ್ರನ್ನೂ ಒಂದೇ ವೇದಿಕೆಗೆ ಬಂದೀವಿ. ನಮಗೆ 1000 ಜನರದ್ದು ನಮ್ಮ ಭವಿಷ್ಯ ಮುಖ್ಯ ಅದ ಸರ್. ನಾಳೆಗೆ ಅವರು ನಮಗೆ ಕನ್ಫರ್ಮ್ ಮಾಡ್ತೀವಿ, ಅರ್ಜಿ ಕರಿತೀವಿ ಅಂತಂದ್ರೆ ಏನು ನಾವು ನಾವೆಲ್ಲ ನಮ್ಮ ಕಂಪ್ಲೇಂಟ್ ಹಾಕಿದ್ದು ನಾವು ವಾಪಸ್ ತಗೋಬೇಕು. ನಾವೆಲ್ಲರೂ ರೆಡಿ ಆಗಿದ್ದೀವಿ ಸರ್. ಈಗ ನಿಜವಾಗಿ ನಮ್ಮ ಉಸ್ತುವಾರಿ ಸಚಿವರಿಗೆ, ನಮ್ಮ ಪಾಲಿಕೆಯವರಿಗೆ, ನಮ್ಮ ಪೌರ ಕಾರ್ಮಿಕರ ಬಗ್ಗೆ ಕಾಳಜಿ ತೋರಿಸೋದೇ ಇದ್ದರೆ ಈ ಮೂಲಕ ತೋರಿಸ್ರಿ. ಭಾಳ ತೊಂದರೆ ಅನುಭವಿಸ್ತಕ್ಕತ್ತಾರೆ ಸರ್. ಇದು 1 ತಿಂಗಳದಲ್ಲ 2 ತಿಂಗಳದಲ್ಲ ಸರ್ ಸಮಸ್ಯೆ. ತಾವೇ ಎಷ್ಟು ಇದು ಮಾಡಿರಿ, ನಮಗೆ ಯಾರ್ದಿಲ್ಲ ಸರ್. ನೀವೇ ನಮ್ಮ ಬದುಕಿನ ಮ್ಯಾಗ ಬೆಳಕು ಚೆಲ್ದವ್ರು ನೀವೇ ಚೆಲ್ಲಿರಿ ಸರ್. ನಿಮ್ಮಲಿಂದ ಏನಾರೇ ಒಂದು ಸ್ವಲ್ಪ ನಮಗೆ ಅನುಕೂಲ ಆಗ್ಯದ ಸರ್. ಅದಕ್ಕೆ ಹೊರತಾಗಿ ನಮಗೆ ಯಾರು ನಮಗೆ ಹೇಳ್ತಾರೆ ಸರ್, ಅನುಕಂಪ ತೋರಿಸ್ತಾರೆ, ನಮಗೆಲ್ಲರೂ ಅವಕಾಶ ಕೊಡ್ತಾ ಇಲ್ಲ. ನಿಮ್ಗೆ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಅಧ್ಯಕ್ಷರಾದ ಶಿವಕುಮಾರ್ ಮಡ್ಡಿ, ಶರಣು ಅತ್ನೂರ್, SM ಪಟ್ಟಣ್ಕರ್, ಅನಿಲ್ ಕುಮಾರ್ ಚಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಈಗ ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಚಿಕ್ಕ ವಿರಾಮ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಅಗಲಿದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಣೆ. ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಗೇಟ್ಗಳನ್ನು ಅಳವಡಿಸುವಂತೆ ರೈತರ ಒತ್ತಾಯ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್
ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಭಾರತದ ಮಾಜಿ ಪ್ರಧಾನಿ, ಅರ್ಥಶಾಸ್ತ್ರ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನಕ್ಕೆ ಇಡೀ ದೇಶವೇ ಕಂಬನಿ ಮಿಡಿಯುತ್ತಿದ್ದು, ಕಲಬುರಗಿಯಲ್ಲೂ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ನಾಯಕರು ಮನಮೋಹನ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಸಂತಾಪವನ್ನು ವ್ಯಕ್ತಪಡಿಸಿದರು. ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಗರದ ಡಿಸಿಸಿ ಕಚೇರಿಯಲ್ಲಿ ಅಗಲಿದ ಹಿರಿಯ ಕಾಂಗ್ರೆಸ್ ನಾಯಕ, ಭಾರತದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ಕಾಂಗ್ರೆಸ್ ನಾಯಕರು ಕಂಬನಿ ಮಿಡಿದರು. ಮನಮೋಹನ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಶೋಕಾಚರಣೆ ಮಾಡಿದರು. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನ ಅವರಿಗೆ, ಕುಟುಂಬದವರಿಗೆ ದೇವರು ಶಕ್ತಿ ತುಂಬಲಿ. ಮತ್ತು ಈಗಾಗಲೇ ವಿಶ್ವದಲ್ಲೇ ಒಂದು ಆರ್ಥಿಕ ವ್ಯವಸ್ಥೆ ಗಂಭೀರಗೊಂಡಿತ್ತು 2009 ಅವರು ವಿಶ್ವಕ್ಕೆ ಮಾದರಿಯಾದಂಥ ಒಂದು ಆರ್ಥಿಕ ತಜ್ಞರಿದ್ದರು. ಮತ್ತು ಬರೋಕ್ಕೂ ಭಾಳ ಸಾರಿ ತಮ್ಮ ಮೂಲಕ ಅವ್ರು ಕೇಳಿದ್ದಾರೆ. ಅವರು ಅಮೆರಿಕಾದಾಗೂ ಒಂದು ವ್ಯವಸ್ಥೆಗೆ ಬಂದಾಗ ಅವರು ಸಲಹೆ ತೊಗೊಂಡು ಆರ್ಥಿಕ ವ್ಯವಸ್ಥೆ ಸುಧಾರಿಸೋಂಥ ಒಂದು ಮಹಾನ್ ನಾಯಕ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಅನಾಹುತ ಆಗ್ಯದ. ಇಂಥ ಅನಾಹುತ, ಇಂಥದ್ದೊಂದು ಕಾಂಗ್ರೆಸ್ ಪಕ್ಷ ದೊಡ್ಡ ಅವ್ರ ಶಕ್ತಿ ಇದ್ದರು. ಆ ಶಕ್ತಿನಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಭಾಳಷ್ಟು ಮುಂದೆ ಹೋಗಿತ್ತು. ಆದರೆ ವಿಶ್ವಕ್ಕೆ ಮಾದರಿಯಾದಂಥ ಒಬ್ಬ ನಾಯಕನ ಕಳ್ಕೊಂಡೇವಿ. ಇಡೀ ದೇಶದ ಇವತ್ತು ಒಂದು ಸಂತಾಪದಲ್ಲಿದೆ ಅಂತ ಹೇಳ್ತಾ ನಾವಿವತ್ತು ಹೇಳೋಕ್ಕೆ ಇಷ್ಟಪಡ್ತಿದ್ದೇವೆ. ಭಾರತದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಸಾವು ದೇಶಕ್ಕೆ ತುಂಬಲಾರದ ನಷ್ಟವಾಗಿದೆ. ಈ ಸಮಯದಲ್ಲಿ ಅವರ ಕುಟುಂಬಕ್ಕೆ ಧೈರ್ಯ ಸಿಗಲೆಂದು ನಾವು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶ್ಯಾಮ್ ನಾಟೇಕರ್, ಶಿವಕುಮಾರ್ ಹೊನ್ಗುಂಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಗುಳ್ನೂರ್ ಹಾಗೂ ಜೇವರ್ಗಿ ತಾಲೂಕಿನ ಮೋಗನ್ ಇಟ್ಕಾ ನಡುವೆ ಭೀಮಾ ನದಿಯ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಗೇಟ್ಗಳನ್ನು ಅಳವಡಿಸಬೇಕು ಎಂದು ರೈತ ಮುಖಂಡ ಸೋಮಶೇಖರ್ ದಣ್ಣೂರ್ ಹೇಳಿದರು. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬೇಸಿಗೆಯಲ್ಲಿ ನೀರಿನ ಸಮಸ್ಯೆಯನ್ನು ಪರಿಹರಿಸಲು ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳನ್ನು ನಿರ್ಮಿಸಲಾಗಿದೆ. ಅವುಗಳಿಗೆ ಗೇಟ್ಗಳನ್ನು ಅಳವಡಿಸುವ ಮೂಲಕ 2 ತಾಲೂಕುಗಳಿಗೆ ನೀರಿನ ಅಭಾವ ತಪ್ಪಿಸಬೇಕು. ಗುಳ್ನೂರ್ ಮೋಗನ್ ಇಟ್ಕಾ ನಡುವೆ 84 ಕೋಟಿ ವೆಚ್ಚದಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಾಮಗಾರಿಯು ಬಹುತೇಕ ಕೆಲಸ ಪೂರ್ಣಗೊಂಡಿದೆ. ಬ್ಯಾರೇಜ್ಗಾಗಿ ಭೂಮಿ ನೀಡಿದ ರೈತರಿಗೆ ಸೂಕ್ತ ಪರಿಹಾರ ಬಿಡುಗಡೆ ಮಾಡಬೇಕು, ಬಳಿಕ ಗೇಟ್ಗಳನ್ನು ಅಳವಡಿಸಬೇಕು ಎಂದು ಒತ್ತಾಯಿಸಿದರು. ಮತ್ತು ಜೇವರಿ ತಾಲೂಕಿನ ಮೋನಟ್ಗ ನಡುವೆ ಆದಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗಿ 4 ವರ್ಷ ಆಗಿದೆ. ಬಹುತೇಕ ಕೆಲಸ ಮುಗಿದಿರುತ್ತದೆ. ಆದರೆ ಆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಆದಂಥ ಜಾಗದಲ್ಲಿ ಭೂಮಿ ಕಳೆದುಕೊಂಡಂಥ ರೈತರಿಗೆ ಇನ್ನೂ ಯಾವುದೇ ಪರಿಹಾರ ಹಣ ಬಂದಿರುವುದಿಲ್ಲ. ಆದ ಕಾರಣ ಅವರು ಕೋರ್ಟಿನ ಮೊರೆ ಹೋಗಿ ಸ್ಟೇ ಕಾಪಿ ತಂದು ಹಚ್ಚಿ ಕೆಲಸ ಸ್ಥಗಿತಗೊಂಡಿದೆ. ಇವತ್ತು ನಾವು ಕೇಳ್ಕೊಳ್ಳೋದು, ಪತ್ರಿಕಾ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ, ಇವತ್ತು ಆ ಭೂಮಿ ಕಳೆದುಕೊಂಡಂಥ ರೈತರಿಗೆ ತಕ್ಷಣ ಪರಿಹಾರ ಹಣ ಬಿಡುಗಡೆ ಮಾಡಿ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಗೇಟ್ ಅಳವಡಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಇವತ್ತು ಮಾನ್ಯ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯಜಿ ಸಾಹೇಬರಿಗೂ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ.
ಇವತ್ತು ಜನವರಿ 5ರೊಳಗಾಗಿ ನಮಗೆ ಯಾವುದೇ ಥರದ ಆಶ್ವಾಸನೆ ಬರಲಿಲ್ಲ ಅಂದರೆ ಒಂದು 200 ಜನ ರೈತರು ಅಫ್ಜಲ್ಪುರ ತಾಲೂಕಿನಿಂದ ಯಾವ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿಗೆ ಹೋಗ್ಬೇಕಾಗ್ತದೆ. ಆದ ಕಾರಣ ತಾವು ಆ ಮುಖ್ಯಮಂತ್ರಿಗಳು ಇಲ್ಲಿಂದ ಅಲ್ಲಿಗೆ ರೈತರಿಗೆ ಕೆಲಸ ಕಾರ್ಯಗಳನ್ನು ಬಿಟ್ಟು ದನ ಕರುಗಳನ್ನು ಬಿಟ್ಟು ಬರಲು ಅವಕಾಶ ಮಾಡಿಕೊಡಬಾರ್ದು. ತಕ್ಷಣ ಯಾವ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಭೂಮಿ ಕಳೆದುಕೊಂಡಂಥ ರೈತರಿಗೆ ಹಣ ಬಿಡುಗಡೆ ಮಾಡಿ ರೈತರ ನೆರವಿಗೆ ಧಾವಿಸಬೇಕು. ಬಿಡುಗಡೆ ಆದ ನಂತರ ಕೆಲಸ ಪ್ರಾರಂಭವಾಗಿ ತಕ್ಷಣ ಯಾವ ಜನವರಿ ತಿಂಗಳಲ್ಲಿ ಗೇಟ್ ಹಾಕಬೇಕು. ಜನವರಿ ತಿಂಗಳಲ್ಲಿ ನೀರು ಹರಿದು ಹೋಗಿ ಮುಂದೆ ಬೇಸಿಗೆಯಲ್ಲಿ ನೀರು ಇರುವುದಿಲ್ಲ. ಬರಡಾಗಿ ಹೋದ ಬಳಿಕ ಜಾನುವಾರುಗಳು ಮತ್ತು ಅಲ್ಲಿ ಯಾವ ರೈತಾಪಿ ಜನಗಳಿಗೆ ತೊಂದರೆ ಆಗ್ತದೆ, ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ. ಅದನ್ನು ತಪ್ಪಿಸಬೇಕಾಗಿ ಮಾನ್ಯ ಕರುಗಳು ಏನೇ ಇದ್ರೂ ಸಮಸ್ಯೆ. ರೈತರು ಪರಿಸ್ಥಿತಿ ಏನಾಗಿದೆ, ಹೋದ ವರ್ಷ ಇದ್ರಾಗ ದಣಿ ಕೂತಿದ್ದೇವೆ ನಾವು ಅಲ್ಲಿ ಹೊಳೆದಂಡ್ಯಾಗ ನೀರಿಂದು ಆಲಿ ಮಟ್ಟಿದಿಂದ ನೀರು ತರಿಸ್ಕೊಂಡ್ರು ತೆಳಗೆ ನೀರು ಬಿಡಲಿಲ್ಲ. ಆ ಟೈಮ್ದಾಗ ಒಂದು ತಿಂಗಳಾನಗಟ್ಟಲೆ ಗಂಟು ಬಿದ್ದಿರೋ ಅದ್ರ ಬಗ್ಗೆ. ಈಗ ನಮ್ಮ ಉಸ್ತುವಾರಿ ಮಂತ್ರಿ ಆದ ಪಿ ಎನ್ ಖರ್ಗೆ ಸಾಬ್ರಿಗಾರೆ 5-6 ಸಲ ನಾವು ಭೇಟಿ ಕೊಟ್ಟಿವಿ, ಬೆಂಗಳೂರಿಗೆ ಹೋಗಿ ಕೊಟ್ಟಿವಿ ರೀ. 50-60 ಜನ ರೈತರು ತೊಗೊಂಡೋಗಿದ್ದೆವು. ತೊಗೊಂಡು ಹೋದ್ರೂ ಅದ್ರ ಬಗ್ಗೆ ಗಮನ ಇಲ್ಲ. ಮೊನ್ನೆ ಹೋದ ತಿಂಗಳದಾಗ ಅವರು ಆಫೀಸ್ ಮುಂದೆ ದಣಿ ಹಾಕಿದ್ದೇವ್ರು ನಾವು. 1 ಗಂಟೆ 2 ಗಂಟೆ ಕೂತು ಅವ್ರ ಮುಂದೆ ಕೂತ್ರು ಅದು ಇನ್ನಾದರೂ ಅದರ ಬಗ್ಗೆ ಏನೋ ಕೇರ್ಲೆಸ್ಸೇ ಮಾಡ್ಲಾಕತ್ತಾರ. ನಾವು ನೋಡ್ತೀವಿ ರೀ, ಮುಂದಿನ ತಿಂಗಳು 5ನೇ ತಾರೀಕಿಂದ ನಾವು ನೋಡ್ತೀವಿ. 5ನೇ ತಾರೀಕಿಗೆ ಅವ್ರು ಜೇರ್ಕರ್ದು ನಮ್ಮದು ಗೇಟಿಂದು ಪರಿಹಾರ ಕೊಡಿಸಿ ಗೇಟ್ ಹಾಕಿದ್ರು ಅಂತಂದ್ರೆ ಚಲೋ ಅದ. ಗೇಟ್ ಹಾಕಲಿಲ್ಲ ಅಂತಂದ್ರೆ ನಾವು ರೈತರು ತೊಗೊಂಡು ಅಲ್ಲಿಗೆ ಹೋಗ್ಬೇಕಂತೆ ಒಂದು ವಿಚಾರ ಮಾಡ್ಕೊಂಡು ಕೂತೀವಿ ನಾವು. ಇದೊಂದು ಅಡ್ವಾನ್ಸ್ ಅವರಿಗೆ ಪತ್ರಿಕೆ ಮುಖಾಂತರ ತಿಳಿಸ್ಬೇಕಂತೇಳಿ ಇವತ್ತು ಪತ್ರಿಕೆ ಮಾಧ್ಯಮದವರು ಮತ್ತು ಟಿ ವಿದವರು ದಯವಿಟ್ಟು ಇದೊಂದು ರೈತರಿಗೆ ಅನುಕೂಲ ಮಾಡಿ ಕೊಡಿಸ್ರಿ ಅನ್ನೋದು ನಿಮ್ಮ ಮ್ಯಾಗ ನಮ್ಮ ಭರೋಸದ. ಇದು ದಯವಿಟ್ಟು ಇದೊಂದು ಮಾಡ್ರತ್ತೆ ನಾವು ವಿನಂತಿ ಮಾಡ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ರೈತ ಮುಖಂಡರಾದ ಅಶೋಕ್ ಹೂಗಾರ್, ಸಿದ್ದು ದೊಡ್ಮನಿ, ಬಾಗಣ್ಗೌಡ್, ಪೊಲೀಸ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಬೀದರ್ ಸಚಿನ್ ಪಂಚಾಳ್ ಆತ್ಮಹತ್ಯೆ ಪ್ರಕರಣ ಆಂದೋಲಶ್ರೀ ಹಾಗೂ ಬಿಜೆಪಿ ನಾಯಕರ ಗಂಭೀರ ಆರೋಪ. ಅದ್ದೂರಿಯಾಗಿ ಜರುಗಿದ ಮಾಗಾಂವ್ ಲಿಂಗೈಕ್ಯ ವಿರೂಪಾಕ್ಷ ದೇವರ 45ನೇ ಪುಣ್ಯಸ್ಮರಣೆ. ಪಾಲಿಕೆ ಹೊರಗುತ್ತಿಗೆ ಪೌರ ಕಾರ್ಮಿಕರಿಗೆ ನೇಮಕಾತಿ ಮಾಡುವಂತೆ ಶರಣಪ್ಪ ಇಟ್ಗ ಒತ್ತಾಯ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಅಗಲಿದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಣೆ. ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಗೇಟ್ಗಳನ್ನು ಅಳವಡಿಸುವಂತೆ ರೈತರ ಒತ್ತಾಯ. ಇದೇ ಇವತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮತ್ತೆ ನಾಳೆ ಸಿಗೋಣ. ನಮಸ್ಕಾರಗಳು. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.